ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಲವ್ ಇಸ್ ಸ್ವೀಟ್ನ 11th ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ರು, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನಾನು ಆಲ್ರೆಡಿ ಕೊರಿಯನ್ ಡ್ರಾಮಾಸ್ ಆದ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್, ಮ್ಯಾರಿ ಮೈ ಹಸ್ಬೆಂಡ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಮತ್ತೆ ಕೊರಿಯನ್ ಮೂವೀಸ್ ಆದ ಎಕ್ಸುಮಾ ಮತ್ತೆ ಬಿ ವಿತ್ ಯುನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದ್ಸತಿ ಚೆಕ್ ಮಾಡಿ. ಈಗ ಕೊರಿಯನ್ ಡ್ರಾಮಾ ಆದ ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡಿದೆ ಈ ಎಪಿಸೋಡ್ ನ ಎಕ್ಸ್ಪ್ಲೇನ್ ಮಾಡೋಣ ಬನ್ನಿ. ಈಗ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ ನ ಎಂಡಿಂಗ್ ಇಂದ. ಇಲ್ಲಿ ಮಿಸ್ಟರ್ ವ್ಯಾನು ಜೋರಾಗಿ ಕಿರ್ಚಾಡ್ತಾ ಹೇಳ್ತಿದ್ದಾರೆ, ಮಿಸ್ ಥ್ಯಾಂಗ್ ಅವರು ಅವ್ರ ಕೇಸ್ ನ ರಿಟರ್ನ್ ತಗೊಂಡಿದ್ದಾರೆ, ನಿಮ್ಮ ಹತ್ರ ಬೇರೆ ಏನಾದ್ರು ಪ್ರೂಫ್ ಇದೆಯಾ ಅಂತ ಅವನು ಜೋರಾಗಿ ಕಿರ್ಚ್ತಾ ಕೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯಾರು ಕೂಡ ಅಲ್ಲಿ ಅವ್ರ ಮಾತಿಗೆ ಆನ್ಸರ್ ಮಾಡದೆ ಸುಮ್ಮನೆ ನಿಂತಿರ್ತಾರೆ. ಅದೇ ಟೈಮ್ಗೆ ಮಿಸ್ ಥ್ಯಾಂಗ್ ಬಂದು ಇದನ್ನೆಲ್ಲ ನಾನ್ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಥ್ಯಾಂಗ್ ಬಂದಿರೋದನ್ನ ನೋಡಿ ಜಿಯಾಂಗ್ ಅಂತೂ ಫುಲ್ ಶಾಕ್ ಆಗ್ಬಿಡ್ತಾಳೆ, ಆದ್ರೆ ಅವ್ಳಿಗೆ ಖುಷಿ ಆಗ್ತಿರುತ್ತೆ. ಇಲ್ಲಿ ಮಿಸ್ಟರ್ ವ್ಯಾನ್ ಅಂತೂ ಫುಲ್ ಶಾಕ್ ಆಗಿ ಮಿಸ್ ಥ್ಯಾಂಗ್ ನೇ ನೋಡ್ಕೊಂಡು ನಿಂತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ CCTV ಕ್ಯಾಮ್ರಾನ ನೋಡ್ತಿರೋದನ್ನ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಿಸ್ಟರ್ ಡೂಲೆ ಅವರು ಕೂಡ ಆ ರೂಮಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವರು ಮನೇಲೆ ಕುತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ನೋಡ್ತಿರ್ತಾರೆ. ಇದು ಹೀರೋಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಅವನು ಥಮ್ಸ್ ಅಪ್ ಮಾಡ್ತಾ ಅದನ್ನ ಸೋಲ್ತಿದ್ಯಾ ನೀನು ಅಂತ ಡೌನ್ ಫಾಲ್ ಮಾಡ್ತಿರ್ತಾನೆ. ಇದನ್ನ ನೋಡಿ ಮಿಸ್ಟರ್ ಡೂಲೆಗೆ ಫುಲ್ ಕೋಪ ಬರುತ್ತೆ. ಬಟ್ ಅವ್ರು ಏನು ಮಾಡಕ್ ಆಗದಿರೋದ್ರಿಂದ ಅವ್ರ ಸ್ಪೆಕ್ಸ್ ನ ತೆಗೆದು ಬಿಚ್ಚಿಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಪ್ರೆಸಿಡೆಂಟ್ ಮಿಸ್ಟರ್ ಲು ಎಲ್ಲ ಮಾತಾಡ್ಕೊ ಬರ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಲು MH ನ ಪ್ರೆಸಿಡೆಂಟ್ಗೆ ಹೇಳ್ತಿರ್ತಾರೆ, ಈ ಸ್ವಲ್ಪ ಸಮಯಗಳಿಂದ ನೀವು ತುಂಬಾ ವಿಷಯಗಳಿಂದ ಸಫರ್ ಪಡ್ತಾ ಇದ್ರಿ, ಆದ್ರೆ ನೀವು ನಮ್ಮ ಕಂಪ್ನಿ ಮೇಲೆ ಏನ್ ನಂಬಿಕೆ ಇಟ್ಟಿದ್ದೀರಾ ಅದನ್ನ ನಾನು ಉಳಿಸ್ಕೊಂಡು ಹೋಗ್ತಿದ್ದೀನಿ ಆಸ್ ಅ CEO ಆಗಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ವ್ಯಾಂಗ್ಶನ್ ನ ಪರ್ಸನಲ್ ಬಿಹೇವಿಯರ್ ಇಂದ ಕಂಪ್ನಿಗೆ ಯಾವ್ದೇ ತರ ಎಫೆಕ್ಟ್ ಆಗ್ದಾಗೆ ನಾನ್ ನೋಡ್ಕೋತೀನಿ, ಮತ್ತೆ ನಾನ್ ತೋರಿಸ್ತೀನಿ ವ್ಯಾನ್ಸಿನ್ ಎಂಟರ್ಟೈನ್ಮೆಂಟ್ ನ ಯಾವ ತರ ನಡೆಸ್ಕೊಂಡು ಹೋಗ್ಬೇಕು, ಅದ್ರದ್ದು ರಿಯಲ್ ರೂಲ್ಸ್ ಗಳೇನು, ನಾವು ಯಾವ ತರ ಪ್ರಿನ್ಸಿಪಲ್ ನ ಫಾಲೋ ಮಾಡ್ತೀವಿ ಅನ್ನೋದನ್ನೆಲ್ಲ ನಾನ್ ತೋರಿಸ್ಕೊಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ಇಂಡಸ್ಟ್ರಿಯಲ್ಲಿ ಎಲ್ಲ ಪಾಸಿಬಲ್ ಆಗುತ್ತೆ, ಎಲ್ಲಾನು ನಾವು ಕಷ್ಟಪಟ್ರೆ ಅಂತ ಹೇಳ್ಬಿಟ್ಟು ಅವರು ಸ್ಮೈಲ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ. ಜಾನ್ ಶೈ ಮತ್ತೆ ಜಿಯಾಂಗ್ ಜೂನ್ ಅವ್ರು ಏನಿದ್ದಾರೆ ಮಿಸ್ಟರ್ ವ್ಯಾಂಗ್ ನ ಈ ಕೆಲಸದಿಂದ ಡಿಸ್ಮಿಸ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ನ ಈ ಮಾತನ್ನ ಕೇಳಿ ಅವಳು ಥ್ಯಾಂಕ್ಸ್ ಮಾಡ್ತಾ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಸ್ಮೈಲ್ ಮಾಡ್ತಾ ನಾನು ಕೂಡ ಮಿಸ್ಟರ್ ಲೂಗೆ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಶೇಕ್ ಹ್ಯಾಂಡ್ ಮಾಡ್ತಾ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಲೂ ಕೂಡ ಸ್ಮೈಲ್ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲು MH ನ ಪ್ರೆಸಿಡೆಂಟ್ಗೆ ಶೇಕ್ ಹ್ಯಾಂಡ್ ಮಾಡ್ತಾ ಸರಿ ಮತ್ತೆ ಸಿಗೋಣ ಅಂತ ಸ್ಮೈಲ್ ಮಾಡ್ತಾ ಶೇಕ್ ಹ್ಯಾಂಡ್ ಮಾಡ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಲು ಶೇಕ್ ಹ್ಯಾಂಡ್ ಎಲ್ಲ ಮಾಡಿದ್ಮೇಲೆ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಮಿಸ್ಟರ್ ಲು ಅಲ್ಲಿಂದ ಹೋದ್ಮೇಲೆ ಹೀರೋ ಹೇಳ್ತಿರ್ತಾರಪ್ಪ ದೇವ್ರೆ ಎಲ್ಲ ಸರಿ ಹೋಯ್ತಲ್ಲ ಅಂತ. ಇಲ್ಲಿ ಅದಕ್ಕೆ MH ನ ಪ್ರೆಸಿಡೆಂಟ್ ಹೀರೋಗೆ ಹೇಳ್ತಿರ್ತಾರೆ, ನೀನು ದೊಡ್ಡ ತರ್ಲೆ, ನಾನು ಅನ್ಕೊಂಡಿದ್ದೆ ನೀನ್ ಈ ಸತಿ ಎಲ್ಲ ಎಡವಟ್ ಮಾಡ್ಬಿಟ್ಟಿದ್ಯಾ ಅಂತ, ನಾನು ಫುಲ್ಲು ಎದ್ರುಕೊಂಡಿದ್ದೆ, ಇದನ್ನೆಲ್ಲ ಹೇಗ್ ಸರಿ ಮಾಡ್ಲಿ ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಫೈನಲಿ ಎಲ್ಲ ಸರಿ ಹೋಯ್ತಲ್ಲ ಅಂತ. ಇಲ್ಲಿ ಅದಕ್ಕೆ ಪ್ರೆಸಿಡೆಂಟ್ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಹಾ ಎಲ್ಲ ಸರಿ ಹೋಯ್ತು, ಅದೇ ನನ್ಗೆ ಖುಷಿ ಆಗ್ತಿರೋದು, ಆದ್ರೂ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ಹೆಂಗ್ ಎಡವಟ್ ಮಾಡಕ್ಕಾಗುತ್ತೆ, ಅದು ಅಲ್ಲದೆ ನಾನು ಯಾವತ್ತಾದ್ರೂ ನಿಮ್ಗೆ ನಿರಾಸೆ ಮಾಡಿದೀನಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಪ್ರೆಸಿಡೆಂಟ್ ಕೂಡ ಹೇಳ್ತಿರ್ತಾರೆ ಅದೇ ಸರಿ. ಮತ್ತೆ ಅವರು ಜಿಯಾಂಗ್ ನ ನೋಡ್ಕೊಂಡು ಹೇಳ್ತಿರ್ತಾರೆ, ಇವರೇನ ಜಿಯಾಂಗ್ ಜೂನು ಅಂತ, ನೀನು ನಿಜವಾಗ್ಲೂ ಈ ಸತಿ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಥ್ಯಾಂಕ್ ಯು ಮಿಸ್ಟರ್ ಫ್ಯಾನ್ ಅಂತ ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ MH ನ ಪ್ರೆಸಿಡೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಮಿಸ್ಟರ್ ವ್ಯಾನ್ಗೆ ಯಾರೋ ಹೆಲ್ಪ್ ಮಾಡಿದ್ದಾರೆ, ಇಲ್ಲಾಂದಿದ್ರೆ ಅವನು ಇಷ್ಟು ಸುಲಭವಾಗಿ ಈ ತರ ಎಲ್ಲ ಆನ್ಸರ್ ಮಾಡಕ್ ಅವನ ಕೈಲಿ ಆಯ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಮಿಸ್ಟರ್ ವ್ಯಾಂಗಿಗೆ ಯಾರೇ ಹೆಲ್ಪ್ ಮಾಡ್ಲಿ ಅವರು ಬರೀ ಅವ್ರಿಗಷ್ಟೇ ಅವಮಾನ ಮಾಡ್ಕೋತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಸ್ಮೈಲ್ ಮಾಡ್ತಾ ಮಿಸ್ಟರ್ ಫ್ಯಾಂಗ್ ನಾವು ಎಷ್ಟೊಂದೆಲ್ಲ ಫೇಸ್ ಮಾಡಿದೀವಿ, ಅದಕ್ಕಾದ್ರೂ ನೀವು ನಮ್ಗೆ ಕಾಂಪನ್ಸೇಷನ್ ಅಂತ ಏನಾದ್ರು ಕೊಡ್ಲೇಬೇಕು ಅಂತ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ MH ನ ಪ್ರೆಸಿಡೆಂಟ್ ಕೂಡ ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ, ನಂಗೆ ಗೊತ್ತು ನೀನ್ ದೊಡ್ಡ ತರ್ಲೆ ಅಂತ, ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಅದು ಸರಿ ನನಗೆ ಒಂದು ಮೀಟಿಂಗ್ ಇದೆ, ನಂಗೆ ಈಗ ಲೇಟ್ ಆಗ್ತಿದೆ ಅನ್ಬಿಟ್ಟು ಅವ್ರು ಅಲ್ಲಿಂದ ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಬಾಯ್ ಮಾಡ್ತಾ ಕಳ್ಸ್ಕೊಡ್ತಿರ್ತಾನೆ. ಇಲ್ಲಿ MH ನ ಪ್ರೆಸಿಡೆಂಟ್ ಅಲ್ಲಿಂದ ಹೋದ್ಮೇಲೆ ಹೀರೋ ಜಿಯಾಂಗ್ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾನೆ, ನೀನು ಈ ಸತಿ ಚೆನ್ನಾಗಿ ಮಾಡಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ, ಥ್ಯಾಂಕ್ ಯು ಮಿಸ್ಟರ್ ಯುವಾನ್ ಶಾಯ್ ಅಂತ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಇಷ್ಟೊಂದೆಲ್ಲ ಕೆಲಸ ಮಾಡಿದಕ್ಕೆ ಅಟ್ಲೀಸ್ಟ್ ನೀವು ನನ್ಗೊಂದು ಕಪ್ ಕಾಫಿ ಆದ್ರೂ ಕೊಡಿಸ್ಬೋದಲ್ವಾ ಅಂತ ಕೇಳ್ತಿರ್ತಾಳೆ. ಅದೇ ಟೈಮಿಗೆ ಮಿಸ್ ಥ್ಯಾಂಗ್ ಜಿಯಾಂಗ್ ನ ಜಿಯಾಂಗ್ ಜೂನ್ ಅಂತ ಕರಿತಿರ್ತಾರೆ.
ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಜಿಯಾಂಗ್ ಹೀರೋ ಇರೋ ಕಡೆಗೆ ಮಿಸ್ ಟ್ಯಾಂಗು ಓಡ್ಕೊಂಡು ಬಂದು ಥ್ಯಾಂಕ್ ಯು ಸೋ ಮಚ್ ಜಿಯಾಂಗ್ ಜುನ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ ನಿನ್ಗೂ ಕೂಡ ಥ್ಯಾಂಕ್ ಯು, ನಾನು ಅನ್ಕೊಂಡಿದ್ದೆ ನೀನ್ ಬರಲ್ಲ ಅಂತ. ಇಲ್ಲಿ ಅದಕ್ಕೆ ಮಿಸ್ ಟ್ಯಾಂಗ್ ಹೇಳ್ತಿರ್ತಾರೆ ನಾನು ಬಂದಿರೋದು ಬರೀ ನಿನ್ಗೋಸ್ಕರ, ನೀನು ನನಗೆ ಅಷ್ಟೊಂದೆಲ್ಲ ಹೇಳ್ದಲ್ಲ, ಅದಕ್ಕೋಸ್ಕರನೇ ನಾನು ಬಂದಿದ್ದೆ, ನಾನು ಏನಾದರೂ ಬಂದಿರಲಿಲ್ಲ ಅಂದಿದ್ರೆ ನನ್ನನ್ನು ಬೇರೆ ಯಾರು ನಂಬ್ತಾ ಇರಲಿಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಟ್ಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನನಗೆ ಈಗಲೂ ಕೂಡ ಏನೂ ಚೇಂಜಸ್ ಆಗಿಲ್ಲ, ನಾನು ಒಂದು ಹೆಜ್ಜೆ ಮುಂದೆ ಬಂದಿರೋದ್ರಿಂದ. ಆದರೆ ನಂತರನೇ ತುಂಬ ಸಫರ್ ಪಡ್ತಿರ್ತಾರಲ್ಲ ಆ ಹುಡುಗಿರ್ಗೆ ನಾನು ಇದರಿಂದ ಒಂದು ಮಾದರಿ ಕೊಟ್ಟು ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಈ ಮಾತನ್ನೆಲ್ಲ ಕೇಳಿ ಜಿಯಾಂಗು ಸ್ಮೈಲ್ ಮಾಡ್ತಾ ಒಳ್ಳೆ ಕೆಲಸ ಮಾಡಿದೆ ನೀನು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕಾರ್ ರೇಸಿಂಗ್ ನಡೆಯೋ ಜಾಗನ ತೋರಿಸ್ತಾರೆ. ಇಲ್ಲಿ ಒಂದು ಕಾರು ಫುಲ್ಲು ಟ್ರ್ಯಾಕ್ ಮೇಲೆ ಜೋರಾಗಿ ಫಾಸ್ಟ್ ಆಗಿ ಓಡ್ತಿರುತ್ತೆ. ಈ ಕಾರ್ನ ಬೇರೆ ಯಾರು ಅಲ್ಲ ಮಿಸ್ಟರ್ ಡೂಲೆ ಅವರು ಓಡಿಸ್ತಿರ್ತಾರೆ. ಯಾವಾಗ ಅವ್ರಿಗೆಲ್ಲ ಬೇಜಾರಾಗುತ್ತೆ, ತುಂಬಾ ಖುಷಿ ಆಗುತ್ತೆ, ಅವ್ರು ಈ ತರ ಕಾರ್ ರೇಸಿಂಗ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಾರ್ ರೇಸಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆಗೆ ಬರ್ತಾ ಇರ್ತಾರೆ. ಅದೇ ಟೈಮಿಗೆ ಅಲ್ಲಿಗೆ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಕೂಡ ಟಿಶ್ಯೂ ಪೇಪರ್ಸ್ಗಳನ್ನ ತಗೊಂಡು ಮಿಸ್ಟರ್ ಡೂಲೆ ಹತ್ರ ಬರ್ತಿರ್ತಾರೆ. ಮಿಸ್ಟರ್ ಡೂಲೆ ಅವ್ರ ಸಿಸ್ಟರ್ ಟಿಶ್ಯೂ ಪೇಪರ್ಗಳನ್ನ ತಗೊಂಡ್ ಬಂದಿರೋದನ್ನ ನೋಡಿ ಅವ್ರು ಇಸ್ಕೊಳ್ದಲ್ಲ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲೇ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರು ಮಿಸ್ಟರ್ ಡೂಲೆ ಹಿಂದೆ ಹೋಗ್ತಾ ಹೇಳ್ತಿರ್ತಾರೆ ನಾನು ನಿನ್ಗೆ ಎಷ್ಟು ಸತಿ ಹೇಳಿದ್ದೀನಿ ನಿಂದೆ ಚಾಕುವಿಂದ ನೀನು ನೋವು ಮಾಡ್ಕೋಬೇಡ ಅಂತ, ನೀನು ತುಂಬ ಓವರ್ ಕಾನ್ಫಿಡೆಂಟ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ ನಾನು ಸಕ್ಸಸ್ ಆಗಿದ್ದೀನೋ ಅನ್ಸಕ್ಸಸ್ ಆಗಿದ್ದೀನೋ ಇದು ನನ್ನ ಚಾಯ್ಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಾನೇ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ತಗೋತೀನಿ ಅಂತ. ಇಲ್ಲಿ ಅದಕ್ಕೆ ಡೂಲೆ ಸಿಸ್ಟರ್ ಹೇಳ್ತಿರ್ತಾರೆ ಇನ್ನು ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ತಗೋತೀಯ, ಯಾವ ರೆಸ್ಪಾನ್ಸಿಬಿಲಿಟಿ ತಗೋತೀಯ ಅಂತ ಕೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನೋಡು ಯುವನ್ ಶೈನ್ ನಿನ್ಗಿಂತ ತುಂಬಾ ಡಿಫ್ರೆಂಟು, ನೀನು ಅವನ್ನ ಸೋಲ್ಸೋದಕ್ಕಾಗಲ್ಲ, ನೀನು ನನ್ನ ಮಾತು ಕೇಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಏನು ಮಾತಾಡೋದೇ ಇಲ್ಲ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅವ್ರ ಸಿಸ್ಟರು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾರೆ ಆಫೀಸಿಗೆ ನಡಿ ತುಂಬಾ ಕೆಲಸ ಪೆಂಡಿಂಗ್ ಹಾಗೆ ಉಳ್ಕೊಂಡಿದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅವರು ಹೋಗ್ತಿರೋದನ್ನ ನೋಡ್ಬಿಟ್ಟು ಮಿಸ್ಟರ್ ಡೂಲೆ ಅವ್ರ ಸಿಸ್ಟರು ಹೇಳ್ತಿರ್ತಾರೆ ಜಿ ಮತ್ತೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀವಿ ಅವನ್ನ ಸೋಲ್ಸಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ವಾಪಸ್ ಬರ್ತಾ ಹೇಳ್ತಿರ್ತಾರೆ ನೋಡು ಇದು ನನ್ನ ಪರ್ಸನಲ್ ಪ್ರಾಬ್ಲಮ್ಮು, ಇದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ, ನಿನ್ಗೆ ಏನಾದ್ರೂ ಅನ್ನಿಸ್ತಿದ್ರೆ ನೀನ್ ಇಲ್ದಲೆ ಯಾವ ಕೆಲಸನೂ ನನ್ನ ಕೈಲಿ ಮಾಡಕ್ಕಾಗಲ್ಲ, ನಾನು ಇನ್ನೂ ಚಿಕ್ಕ ಹುಡುಗ ಅಂತ ನಿನ್ಗೇನಾದ್ರೂ ಅನ್ನಿಸ್ತಿದ್ರೆ ನಾನು ಜಿನ ಬಿಟ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನನಗೆ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಅವ್ರ ಸಿಸ್ಟರ್ನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಅವ್ರ ಸಿಸ್ಟರ್ ಮಿಸ್ಟರ್ ಡೂಲೆ ಹೋಗ್ತಿರೋದೇ ನೋಡ್ಕೊಂಡು ಹಾಗೆ ನಿಂತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ MH ಕಂಪ್ನಿಯ ಟಾಪ್ ಫ್ಲೋರ್ ಅಲ್ಲಿ ನಿಂತ್ಕೊಂಡಿರ್ತಾನೆ. ಅದೇ ಟೈಮ್ಗೆ ಜಿಯಾಂಗ್ ಕೂಡ ಬರ್ತಾ ಕಾಫಿನ ಹೀರೋಗೆ ಕೊಡ್ತಾ ಹೇಳ್ತಿರ್ತಾಳೆ ಇದನ್ನ ತಗೋ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಜಿಯಾಂಗು ಕಾಫಿ ಕುಡಿದಿರೋದನ್ನ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ ಟ್ಯಾಂಗ್ ತುಂಬಾ ಅನ್ಲಕ್ಕಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಕೆಟ್ಟ ವ್ಯಕ್ತಿ ಜೊತೆ ಅವಳು ರಿಲೇಷನ್ ಇತ್ತು, ಅವಳ ಲೈಫಲ್ಲಿ ಇಷ್ಟೊಂದೆಲ್ಲ ಕೆಟ್ಟ ಘಟನೆಗಳೆಲ್ಲ ನಡೆದಿದೆ, ಪಾಪಚ್ಚಿ ಅವಳು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಪ್ರೇ ಮಾಡ್ಕೋತಿರ್ತಾಳೆ ಐ ವಿಶ್ ಈ ಸತಿ ಆದ್ರೂ ಮಿಸ್ಟರ್ ವ್ಯಾಂಗಿಗೆ ಅವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಗ್ಲಿ ಅಂತ. ಇಲ್ಲಿ ಜಿಯಾಂಗು ಇಷ್ಟೆಲ್ಲ ಹೇಳಿದ್ಮೇಲೆ ಅವಳ ಮೈಕೈ ಎಲ್ಲ ಮುರಿತಾ ಹೇಳ್ತಿರ್ತಾಳೆ ಪ್ಲೀಸ್ ಈ ಸತಿ IPO ಕೆಲಸ ಎಲ್ಲ ಮುಗ್ದೋಗಿದ್ರೆ, IPO ಅಪ್ಲಿಕೇಶನ್ ಎಲ್ಲ ಮುಗ್ದೋಗಿದ್ರೆ ಪ್ಲೀಸ್ ನಾನು ಒಳ್ಳೆ ನಿದ್ದೆ ಮಾಡ್ಬೋದಾ ಅಂತ ನುಲಿತಾ ಹೀರೋನ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಸ್ಮೈಲ್ ಮಾಡ್ತಾ ನೀನು ನಿದ್ದೆ ಮಾಡ್ಬೋದು, ರಜಾ ಕೂಡ ತಗೊಳ್ಬೋದು, ಅದಕ್ಕಿಂತ ಮುಂಚೆ ನಿನ್ನನ್ನು ನೀನು ಕರೆಕ್ಟಾಗಿ ನೋಡ್ಕೋಬೇಕು ಅಂತ ಹೇಳ್ತಿರ್ತಾನೆ. ನೀನು ಈ IPO ಟೈಮಲ್ಲಿ ಏನೇನು ತಪ್ಪು ಮಾಡಿದೆ, ನಿನ್ನನ್ನು ನೀನು ಏನೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ಫಸ್ಟು ನೋಡ್ಕೊ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಬೇಜಾರಲ್ಲಿ ಹೇಳ್ತಿರ್ತಾಳೆ ನನಗೂ ಗೊತ್ತು ನಾನು ಮಾಡಿರೋ ಒಂದು ಚಿಕ್ಕ ತಪ್ಪಿಂದ ನಮ್ಮ ಕಂಪ್ನಿಗೆ ತುಂಬ ದೊಡ್ಡ ಲಾಸ್ ಆಗ್ತಿತ್ತು, ಇಷ್ಟು ದೊಡ್ಡ ಕ್ಲೈಂಟ್ ನಮ್ಮಿಂದ ದೂರ ಆಗ್ತಿದ್ರು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಜಿಯಾಂಗ್ ಕಡೆಗೆ ಬಗ್ತಾ ಹೇಳ್ತಿರ್ತಾನೆ ನೀನು ಇದಕ್ಕಿಂತ ದೊಡ್ಡ ತಪ್ಪು ಮಾಡಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಸೀರಿಯಸ್ಲಿ ನೀನು ಮತ್ತೆ ತಿರ್ಗಾ ನಾನು ಮಾಡಿರೋ ತಪ್ಪುಗಳನ್ನ ಎಣ್ಸೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ, ನಾನು ಇವಾಗಿನ 3 ಸೆಕೆಂಡಿಗೆ ಅಷ್ಟೇ ನಾನು ಖುಷಿಯಾಗಿದ್ದು, ನೀನು ಮತ್ತೆ ತಿರ್ಗಾ ನಾನು ಮಾಡಿರೋ ತಪ್ಪುಗಳನ್ನ ಎಣ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನೋಡು ಥ್ಯಾಂಕ್ಸನ್ಗೆ ನೀನು ನ್ಯಾಯ ಕೊಡ್ಸೋದಕ್ಕೋಸ್ಕರ ನೀನು ತುಂಬಾ ಮಾಡಿದೆ, ನೀನು ನ್ಯಾಯಕ್ಕೋಸ್ಕರ ನಿಂತ್ಕೋತೀಯ ಅನ್ನೋದನ್ನ ನಾನು ಒಪ್ಕೋತೀನಿ, ಆದ್ರೆ ನೀನು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳೋಕೋಸ್ಕರ ಆ ತರ ಕಳ್ತನದಲ್ಲಿ ಹೆಂಗೋದೆ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿನಗೆ ಗೊತ್ತಾ ಅದು ಎಷ್ಟು ಡೇಂಜರಸ್ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನೀನು ನನ್ನ ಜೊತೆ ಬರೋದಕ್ಕೆ ಬರಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ಒಬ್ಳೆ ಹೊರಟೋದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಾನು ನಿನ್ಗೆ ಯಾಕೆ ಹೇಳಿಲ್ಲ ಅಂದ್ರೆ ನೀನು ಇದ್ರಲ್ಲೆಲ್ಲ ಇನ್ವಾಲ್ವ್ ಆಗಬೇಡ ಅಂತ ಹೇಳಿದ್ದು, ನಿನ್ಗೂ ಗೊತ್ತು ತಾನೆ ವ್ಯಾನ್ಶನ್ ಎಷ್ಟು ಕೆಟ್ಟವನು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಶಾಕ್ ಆಗ್ತಾ ನಗ್ತಾ ಕೇಳ್ತಿರ್ತಾಳೆ ಹಾಗಾದ್ರೆ ನಿನ್ಗೆ ಮುಂಚೆನೆ ನನ್ನ ಮೇಲೆ ನಂಬಿಕೆ ಇತ್ತಾ, ಇದು ಹೇಳ್ತಿದ್ದೆಲ್ಲ ನಿಜ ಅಂತ ನಿನ್ಗೆ ಗೊತ್ತಿತ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಹೌದು ಅಫ್ಕೋರ್ಸ್ ನನಗೆ ಗೊತ್ತಿತ್ತು, ವ್ಯಾನ್ಶನ್ನ ನಾನು ಕಣ್ಣಾರೆ ನೋಡಿದ, ಅವನಲ್ಲಿ ಏನೋ ಒಂದು ತೊಂದರೆ ಇದೆ ಅಂತ ನಂಗೆ ಗೊತ್ತಿತ್ತು ಅಂತ ಹೇಳ್ತಿರ್ತಾನೆ.
ಇಲ್ಲಿ ಅದಕ್ಕೆ ಜಿಯಾಂಗು ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡಬೇಡ ಸುಮ್ಮನಿರು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಿನಗೂ ಗೊತ್ತಾನೆ ನೀನು ಯಾವುದೇ ವಿಷಯನ ಸ್ಟ್ರೈಟಾಗಿ ಯೋಚನೆನೇ ಮಾಡೋದಿಲ್ಲ, ಅದನ್ನೆಲ್ಲ ಕೆಲಸನೂ ಉಲ್ಟಾ ಪಲ್ಟಾ ಮಾಡಿ ನಿನಗೆ ನೀನೇ ತೊಂದರೆ ತಗೋತೀಯ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ಗೊತ್ತಿಲ್ಲದೆ ನಾನು ಹಿಂದೆಯಿಂದ ಒಂದು ಚಿನ್ನದ ಬಾಕ್ಸ್ನ ತೊಗೊಂಡೋಗೋಕ್ಕೆ ನೀನು ಪ್ರಯತ್ನ ಪಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ನಿನಗೆ ಗೊತ್ತಾಯ್ತಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಏನು ಹೇಳ್ತಿದ್ಯಾ ನೀನು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಒಂದೆರಡು ದಿನದಿಂದ ನಾನೊಂದು ಬುಕ್ ಓದಿದ್ದೆ, ಅದರಲ್ಲೂ ಕೂಡ ಚಿನ್ನದ ಬಾಕ್ಸ್ದು ಒಂದು ಸ್ಟೋರಿ ಇತ್ತು, ಅದು ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಇಷ್ಟೆಲ್ಲ ಹೇಳಿದ್ಮೇಲೆ ಕಾಫಿ ಕುಡಿತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ನೇ ನೋಡ್ತಿರ್ತಾನೆ. ಆಗ ಜಿಯಾಂಗ್ ಹೊಟ್ಟೆ ಒಳಗಡೆಯಿಂದ ಗುಡು 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 ಅಂತ ಸೌಂಡ್ ಬರ್ತಿರುತ್ತೆ. ಇದನ್ನ ನೋಡಿ ಹೀರೋ ಕೇಳ್ತಿರ್ತಾನೆ, ಇದು ಯಾವ ತರ ಸೌಂಡ್ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ನಗ್ತಾ ಹೇಳ್ತಿರ್ತಾಳೆ, ಇದು ಸೌಂಡ್ ಬಂದು SOS ಅಂತ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ನೆನ್ನೆ ನೈಟು ಕೂಡ ಮಲಗಿಲ್ಲ, ಬೆಳಗಿಂದ ನಾನು ಏನು ತಿಂದಿಲ್ಲ, ನನ್ಗೆ ಇವಾಗ ಅರ್ಥ ಆಗ್ತಿದೆ ವರ್ಕೋಹಾಲಿಕ್ ಅಂದ್ರೆ ಏನು ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ ನಗ್ತಾ ಹೇಳ್ತಿರ್ತಾನೆ, ನನ್ನ ಎಂಪ್ಲಾಯಿಗಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ದಾರೆ, ನನಗೋಸ್ಕರ ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅವ್ರನ್ನೇ ನಾನು ಬಾಸ್ ಅನ್ಕೋಬೇಕು. ಸರಿ ಇವಾಗ ಹೇಳು ನೀನು ಏನ್ ತಿಂತೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ಹೇಳ್ತಿದ್ಯಾ, ನಿಜವಾಗ್ಲೂ ನನ್ಗೆ ಇವಾಗ ಎಷ್ಟು ಹೊಟ್ಟೆ ಹಸಿತಿದೆ ಅಂದ್ರೆ ನಾನು ಪೂರ್ತಿ ಒಂದು ಹಸು ಕೂಡ ತಿನ್ನೋಷ್ಟು ಕೆಪಾಸಿಟಿ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಟೈಮಿಂಗ್ಸ್ ನೋಡ್ತಾ ಹೀರೋಗೆ ಹೇಳ್ತಿರ್ತಾಳೆ, ಈಗ ಬರೀ ಡೆಲಿವರಿ ಅಷ್ಟೇ ಸಿಗೋದು, ನಾವು ರೆಸ್ಟೋರೆಂಟ್ಗೆ ಹೋಗಿ ತಿನ್ನಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ, ನಾವು ಮನೆಗೆ ಹೋಗೋಣವಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಅವಳು ಮೈ ಮುಚ್ಕೊಳ್ತಾ ನಿನ್ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ನಿನ್ಗೆ ನನ್ನ ಟೆಕ್ನಿಕ್ನ ತೋರಿಸ್ಬೇಕು ಅನ್ಕೊಂಡಿದೀನಿ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಯಾವ ಟೆಕ್ನಿಕ್ನ ತೋರಿಸ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ ಎದ್ರುಕೊಬಿಟ್ಟಿರ್ತಾಳೆ. ಇಲ್ಲಿ ಹೀರೋ ಅಲ್ಲಿಂದ ಹೋಗ್ತಾ ಹೇಳ್ತಿರ್ತಾನೆ, ನನ್ ಕುಕಿಂಗ್ ಟೆಕ್ನಿಕ್ಗಳನ್ನ ನಿಂಗೆ ತೋರ್ಸೋದ್ರ ಬಗ್ಗೆ ಮಾತಾಡ್ತಿರೋದು ನಾನು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ರಿಲ್ಯಾಕ್ಸ್ ಆಗ್ತಾ ಇವನ್ಗೆ ಕುಕಿಂಗ್ ಮಾಡೋದ್ರ ಬಗ್ಗೆ ನಾಲೆಡ್ಜ್ ಆದ್ರೂ ಇದೆಯಾ ಅಂತ ಅವಳುಗಳೇ ಮಾತಾಡ್ಕೊಂಡು ಅಲ್ಲಿಂದ ಹೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಕನ್ವೀನಿಯನ್ಸ್ ಸ್ಟೋರ್ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಇರ್ತಾಳಲ್ಲ, ಅವಳು ಶೂಲಿಂಗ್ ಡ್ರೀಮ್ ಬಾಯ್ ಹತ್ರ ಹೋಗ್ತಿರುವಾಗ ಅವಳ ಕೈಯಲ್ಲಿರೋ 2 ಟಿಕೆಟ್ನ ಕೆಳಗಡೆ ಬಿಸಾಕ್ಬಿಟ್ಟು ಆಮೇಲೆ ಗೊತ್ತಿಲ್ಲದೆ ಇರೋಳ ಥರ, ಇಲ್ಲಿ ನೋಡು ನನಗೆ 2 ಮೂವಿ ಟಿಕೆಟ್ ಸಿಕ್ಕಿದೆ ಅಂತ ತೋರಿಸ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ಗೆ ಆ ಟಿಕೆಟ್ನ ತೋರಿಸ್ತಾ ಇದ್ದು ನಿಂದೇನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಇಲ್ಲ ನಂದಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಡೈರೆಕ್ಟ್ ಆಗಿ ಶೂಲಿಂಗ್ ಡ್ರೀಮ್ ಬಾಯ್ನ ಕೇಳ್ತಿರ್ತಾಳೆ, ನೋಡಿಲಿ ನನ್ನ ಹತ್ರ 2 ಮೂವಿ ಟಿಕೆಟ್ ಇದೆ, ಮೂವಿ ಕೂಡ ತುಂಬಾ ಚೆನ್ನಾಗಿದೆ, ನೀನು ನನ್ನ ಜೊತೆ ಬರ್ತೀಯಾ, ನಿನಗೆ ಟೈಮ್ ಇದೆಯಾ, ನೀನು ಫ್ರೀ ಇದೆಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಆ ಟಿಕೆಟ್ ಅಲ್ಲಿ ಇರೋ ಹೆಸರನ್ನ ಓದ್ಬಿಟ್ಟು ಈ ಮೂವಿ ನಾನು ನೋಡಿದೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಫುಲ್ಲು ಬೇಜಾರಲ್ಲಿ, ಹೌದಾ ಸರಿ ಆಯ್ತು ಅಂತ ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಶೂಲಿಂಗು ನಡ್ಕೊಂಡು ಹೋಗ್ತಿರುವಾಗ ಆ ಟಿಕೆಟ್ಗಳನ್ನ ಅವಳು ಫುಲ್ಲು ಹಗ್ ಮಾಡ್ಕೊಂಡಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ನನ್ನ ಡೆಸ್ಟಿನಿನ ನಾನೇನೆ ಡಿಸೈಡ್ ಮಾಡ್ತೀನಿ, ನಿನ್ನನ್ನು ನಾನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಅವಳಿಗೆ ಚಿಯರ್ ಮಾಡ್ಕೊಳ್ತಾ ಕಮಾನ್ ನಿನ್ ಕೈಲಾಗುತ್ತೆ ಅಂತ ಅವಳಿಗೆ ಎನ್ಕರೇಜ್ಮೆಂಟ್ ಮಾಡ್ಕೋತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಸಮಯಗಳಾದ್ಮೇಲೆ ಇಲ್ಲಿ ನಮ್ಗೆ ಶೂಲಿಂಗ್ ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ಗೆ ಕಾಣ್ದಿರೋ ತರ ಔಚ್ಕೊಂಡು ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ಗೆ ಮೆಸೇಜ್ ಮಾಡ್ತಿರ್ತಾಳೆ. ಶಾರ್ಲಿ ಆಗಿ ಇಲ್ಲಿ ಅವಳು ಮೆಸೇಜ್ ಮಾಡ್ತಿರ್ತಾಳೆ, ಹೈ ಡಾರ್ಲಿಂಗ್ ಏನ್ ಮಾಡ್ತಾ ಇದೀಯಾ ಅಂತ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಮೆಸೇಜ್ ಮಾಡ್ತಿರ್ತಾಳೆ, ಒಂದು ಚೆನ್ನಾಗಿರೋ ಹಾರರ್ ಮೂವಿ ಬಂದಿದೆ, ಅದು ತುಂಬಾ ಚೆನ್ನಾಗಿದೆಯಂತೆ, ನೀನೇನಾದ್ರೂ ಫ್ರೀ ಇದ್ರೆ ನನ್ನ ಜೊತೆ ಬರ್ತೀಯಾ ಅಂತ ಅವಳು ಮೆಸೇಜ್ ಮಾಡಿರ್ತಾಳೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಡ್ರೀಮ್ ಬಾಯ್ಗೆ ಮೆಸೇಜ್ ಬಂದ್ರು ಕೂಡ ಅವನು ಓಪನ್ ಮಾಡಿ ನೋಡ್ತಿರಲ್ಲ, ಬರೀ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಮೆಸೇಜ್ ಮಾಡ್ತಿರ್ತಾಳೆ, ನೀನ್ ಯಾಕೆ ನನ್ನನ್ನ ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ಯಾ, ನೀನ್ ಅಕ್ಕಪಕ್ಕ ಯಾರಾದ್ರೂ ಹುಡುಗಿರಿದಾರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಆ ಮೊಬೈಲ್ನ ತಗೊಂಡು ಮೆಸೇಜ್ ಬಂದಿರೋದಕ್ಕೆ ರಿಪ್ಲೈ ಮಾಡ್ತಾ ಹಾ ಹೌದು ಇದಾರೆ ಅಂತ ಮೆಸೇಜ್ ಮಾಡ್ತಿರ್ತಾನೆ. ಇಲ್ಲಿ ಶೂಲಿಂಗು ಹುಡುಗಿರಿದಾರೆ ಅಂತ ಮೆಸೇಜ್ ಮಾಡಿದ್ಕೆ ಫುಲ್ಲು ಬೇಜಾರಾಗ್ಬಿಟ್ಟಿರ್ತಾಳೆ. ಇಲ್ಲಿ ಅವಳಿಗೆ ಇನ್ನೊಂದು ಮೆಸೇಜ್ ರಿಸೀವ್ ಆಗುತ್ತೆ. ಆ ಮೆಸೇಜ್ ಅಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ರಿಪ್ಲೈ ಮಾಡ್ತಾ ಹೇಳಿರ್ತಾನೆ, ಸ್ಟೋರ್ ಅಲ್ಲಿ ವರ್ಕರ್ ಲೇಡಿಗಳು ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲಿ ಶೂಲಿಂಗಿಗೆ ಆ ಮೆಸೇಜ್ ನೋಡಿ ಫುಲ್ಲು ಖುಷಿ ಆಗ್ಬಿಡುತ್ತೆ. ಇಲ್ಲಿ ಅವಳು ಮೆಸೇಜ್ ನ ಟೈಪ್ ಮಾಡ್ತಿರ್ತಾಳೆ, ಅವಳು ನಿಜವಾಗ್ಲೂ ತುಂಬಾ ಕ್ಯೂಟ್ ಆಗಿದ್ದಾಳ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಇಷ್ಟು ಮೆಸೇಜ್ ಟೈಪ್ ಮಾಡಿ ಕತ್ತದ್ ನೋಡಿದಾಗ ಅಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ನಿಂತ್ಕೊಂಡಿರ್ತಾನೆ. ಇದನ್ನು ನೋಡಿ ಶೂಲಿಂಗ್ ಫುಲ್ಲು ಎದ್ರುಕೊಂಡು ನಿಂತ್ಕೊಬಿಡ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಕೇಳ್ತಿರ್ತಾನೆ, ಇದು ನೀನೇ ತಾನೇ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗು ಮಾತನ್ನ ಮ್ಯಾನೇಜ್ ಮಾಡ್ತಾ ಹೇಳ್ತಿರ್ತಾಳೆ, ನಿನ್ಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ, ಒಂದು ಎ ಮತ್ತೆ ಒಂದು ವ್ಯಕ್ತಿ ಯಾವ ತರ ಮೆಸೇಜ್ ಮಾಡ್ತಾರೆ ಅದ್ರ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನಾನು ಈ ತರ ಮಾಡ್ತಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ನಿನಗೆ ಗೊತ್ತಾ AI ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಇಲ್ಲ ಅಂತ ತಲೆಲ್ಲಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಡ್ಯೂರಿಂಗ್ ಅವ್ರದ್ದು ಒಂದು ಥಿಯರಿ ಇತ್ತು. ಇಲ್ಲಿ ಕಂಟಿನ್ಯೂಸ್ ಆಗಿ ಶೂಲಿಂಗ್ ಡ್ರೀಮ್ ಬಾಯ್ ಆ ಥಿಯರಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗು ಹೂ ಅಂತ ತಲೆಲ್ಲಾಡ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಲಾಸ್ಟ್ ಅಲ್ಲಿ ಹೇಳ್ತಿರ್ತಾನೆ, ಇದಕ್ಕೆ ಏನ ಅಪ್ಗ್ರೇಡ್ ಮಾಡ್ಬೇಕು ಅದಕ್ಕೆ ಅಂತ ಹೇಳಿದಾಗ ಅವನ್ಗೆ ಇನ್ನೂ ಒಂದು ಐಡಿಯಾ ಫ್ಲಾಶ್ ಆಗುತ್ತೆ. ಇಲ್ಲಿ ಅದಕ್ಕೆ ಅವನು ಶೂಲಿಂಗ್ ಶೋಲ್ಡರ್ ಮೇಲೆ ಕೈ ಇಟ್ಬಿಟ್ಟು ಇದು ಒಂದು ಒಳ್ಳೆ ಐಡಿಯಾ ಅನ್ಬಿಟ್ಟು ಅವ್ನು ಮತ್ತೆ ಅವ್ನ ಸಿಸ್ಟಮ್ ಹತ್ರಕ್ಕೆ ಓಡೋಗ್ತಿರ್ತಾನೆ.
ಇಲ್ಲಿ ಶೋಲಿಂಗಿಗಂತೂ ಶೋಲಿಂಗ್ ಡ್ರೀಮ್ ಬಾಯ್ ಅವಳನ್ನ ಮುಟ್ಟಿದ್ದಕ್ಕೆ ಫುಲ್ಲು ಖುಷಿ ಪಡ್ತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಓ ಮೈ ಗಾಡ್, ಇವನು ಎಲ್ಲಾ ವ್ಯಕ್ತಿಗಳು ಎಲ್ಲಾ ಮನುಷ್ಯರಿಗಿಂತ ಎಷ್ಟು ಡಿಫ್ರೆಂಟ್ ಇವನು ಅಂತೆಲ್ಲ ಹೇಳ್ಕೊತಿರ್ತಾಳೆ. ಇಲ್ಲಿ ಶೂಲಿಂಗ್ ಅಂತೂ ಶೂಲಿಂಗ್ ಡ್ರೀಮ್ ಬಾಯ್ನ ನೋಡ್ಕೊಂಡು ಫುಲ್ಲು ಹಾಗೆ ಕಳ್ದೋಗ್ಬಿಟ್ಟಿರ್ತಾಳೆ. ಇಲ್ಲಿ ನೋಡಿದ್ರೆ ಶೂಲಿಂಗ್ ಡ್ರೀಮ್ ಬಾಯ್ ಫುಲ್ಲು ಕೆಲಸ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೆನ ತೋರಿಸ್ತಾರೆ. ಇಲ್ಲಿ ಹೀರೋ ಜಿಯಾಂಗಿಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಇಲ್ಲಿ ಅವನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾನೆ. ಇಲ್ಲಿ ಹೀರೋ ಬಾಗ್ಲತ್ರ ಬಂದ್ಬಿಟ್ಟು ನಿಂತ್ಕೊಂಡು ಹೇಳ್ತಿರ್ತಾನೆ, ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ ಇವಳಿಗೆ ಬರಕ್ಕೆ, ಅವಳೇನಾದ್ರೂ ನೈಟ್ ಡ್ರೆಸ್ ಹಾಕೋತಿದ್ದಾಳ ಅಂತ ಹೇಳ್ಬಿಟ್ಟು ಹೀರೋ ಮತ್ತೆ ವಾಕ್ ಮಾಡ್ತಿರ್ತಾನೆ. ಅದೇ ಟೈಮಿಗೆ ಹೀರೋ ಮನೆದು ಡೋರ್ ನಾಕ್ ಆಗುತ್ತೆ. ಇಲ್ಲಿ ಹೀರೋ ಬಾಗ್ಲತ್ತ ಬರ್ತಾನೆ. ನಾನೇನಾದ್ರೂ ಈಗಲೇ ಬಾಗ್ಲ ತೆಗೆದ್ಬಿಟ್ರೆ ನಾನು ಅವಳಿಗೆ ವೇಟ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಅವ್ರ ಮನೇಲಿ ಒಂದು ರೌಂಡ್ ಹಾಕೊಂಡು ಈಗ ಸರಿ ಅಂತ ಅನ್ಬಿಟ್ಟು ಬಾಗ್ಲು ತೆಗಿಯಕ್ಕೆ ನಾನು ಬರ್ತಿದ್ದೀನಿ ಅಂತ ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಡೋರ್ ತೆಗಿತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಮನೆ ಒಳಗಡೆ ಬರುವಾಗ ಹೀರೋ ಕೂಡ ಹೇಳ್ತಿರ್ತಾನೆ ಒಳಗಡೆ ಬಂದ್ಬಿಡು ಅಂತ. ಇಲ್ಲಿ ಜಿಯಾಂಗು ಮನೆ ಒಳಗಡೆ ಬಂದಿದ ತಕ್ಷಣ ಹೀರೋ ಕೇಳ್ತಿರ್ತಾನೆ, ಇಷ್ಟೊಂದು ಟೈಮ್ ಯಾಕಾಯ್ತು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಮ್ಮ ಮನೇಲಿ ಎಷ್ಟು ತಿನ್ನೋ ಐಟಮ್ ಇತ್ತು ನಾನು ಎಲ್ಲಾನು ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಿಜವಾಗ್ಲೂನಾ ಅಂತ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ಗೆ ಗಿಫ್ಟ್ ತರೋ ಅವಶ್ಯಕತೆ ಏನೂ ಇರ್ಲಿಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಆ ತರ ಎಲ್ಲ ಏನೂ ಇಲ್ಲ, ನೀನ್ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇಲ್ಲ ನನ್ಗೆ ಯಾರೆಲ್ಲ ಗಿಫ್ಟ್ ಗಳು ಕೊಡ್ತಾರೋ ಅವ್ರಿಗೆ ನಾನು ನಿಜವಾಗ್ಲೂ ತುಂಬಾ ರೆಸ್ಪೆಕ್ಟ್ ಕೊಡ್ತೀನಿ, ಅವ್ರನ್ನ ನಾನು ತುಂಬಾ ಹತ್ರದಲ್ಲಿ ಇಟ್ಕೋತೀನಿ. ನೀನು ತುಂಬಾ ಒಳ್ಳೆಳು, ನನಗೆ ಗಿಫ್ಟ್ ತಂದಿದ್ಯಲ್ಲ ಅದಕ್ಕೆ ನಾನು ನಿನ್ನನ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡೋದು ಅಂತೆಲ್ಲ ಹೇಳ್ತಿರ್ತಾನೆ. ಈ ಮಾತನ್ನೆಲ್ಲ ಕೇಳಿ ಜಿಯಾಂಗು ನಗ್ತಾ ಇರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ತಂದಿರೋ ಬ್ಯಾಗಿಂದ ಒಂದೊಂದೇ ವಸ್ತುನ ಆಚೆ ತೆಗಿತಿರ್ತಾನೆ. ಇಲ್ಲಿ ಜಿಯಾಂಗ್ ಏನ್ ತಂದಿರ್ತಾಳೆ ಅಂದ್ರೆ ಅವ್ರ ಮನೇಲಿ ಡೈಲಿ ಯೂಸ್ ಮಾಡ್ತಿರ್ತಾರಲ್ಲ ಅದ್ರಲ್ಲಿ ಅರ್ಧ ಯೂಸ್ ಮಾಡಿ ಮಿಕ್ಕಿದ್ನೆಲ್ಲ ಸ್ನಾಕ್ಸ್ ಗಳನ್ನ ತಂದಿರ್ತಾಳೆ. ಇದನ್ನೆಲ್ಲ ಹೀರೋ ನೋಡ್ಬಿಟ್ಟು ಇದೆಲ್ಲ ಬರೀ ಸ್ನಾಕ್ಸ್ ಗಳೇ ಇದೆ ಅಂತ ಹೇಳ್ತಿರ್ತಾನೆ. ಅದ್ರಲ್ಲಿ ಒಂದೇ ಒಂದ್ ಬದನೆಕಾಯಿ, ಒಂಚೂರು ಎಲೆಕೋಸು ಆ ತರ ಏನೋ ಒಂದು ವಸ್ತು ಇರುತ್ತೆ. ಇದನ್ನ ಹೀರೋ ತೆಗೆದ್ಬಿಟ್ಟು ಇದನ್ನ ನಾವು ಡಿನ್ನರ್ಗೆ ಹಾಕ್ಬೇಕಾ, ಇದನ್ನ ನೀನು ನನ್ಗೋಸ್ಕರ ತಂದಿರೋದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಾ ಇರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾನೆ, ಇದರಿಂದ ನಾವು ಅಡ್ಗೆ ಮಾಡ್ಕೊಂಡು ತಿನ್ಬೇಕಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ಮೊದ್ಲು ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಹತ್ರ ಏನಿದೆಯೋ ಅದ್ರಲ್ಲಿ ಖುಷಿಯಾಗಿರ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೈಯಲ್ಲಿ ಇಟ್ಕೊಂಡಿರೋ ವಸ್ತುಗಳನ್ನ ಟೇಬಲ್ ಮೇಲೆ ಬಿಸಾಕ್ದ, ನಿನ್ಗೆ ಹೊಟ್ಟೆ ಹಶ್ವಾಗ್ತಾ ಇದೆಯಾ, ನಾನ್ ನಿನ್ಗೆ ನೂಡಲ್ಸ್ ಮಾಡ್ಕೊಡ್ಲಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನಗ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವಾಗ ನಮ್ಮ ಹತ್ರ ಏನಿದೆಯೋ ಅದನ್ನೆಲ್ಲ ತಿಂದು ಖಾಲಿ ಮಾಡೋಣ, ಆಮೇಲೆ ಹೊರಗಡೆ ಹೋಗೋಣ ಅನ್ಬಿಟ್ಟು ಅವಳು ಸ್ನಾಕ್ಸ್ ತಗೊಂಡು ತಿನ್ನಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಹೀರೋ ಕಿತ್ಕೊಂಡು ಒಂದ್ ನಿಮಿಷ ನಿಂತ್ಕೋ, ನಾನ್ ಮಾಡೋದನ್ನ ಫಸ್ಟ್ ತಿನ್ನು, ಆಮೇಲೆ ಮಿಕ್ಕಿದ್ ನೋಡೋಣ ಅಂತ ಒಂದೇ ಒಂದ್ ಪೀಸ್ನ ತೆಗೆದ್ಬಿಟ್ಟು ಜಿಯಾಂಗಿಗೆ ತಿನ್ನಿಸ್ತಿರ್ತಾನೆ. ಇಲ್ಲಿ ಹೀರೋನು ಕೂಡ ಒಂದ್ ಪೀಸ್ ಬ್ಯಾಗ್ ಹಾಕೊಳ್ತಾ ನಾನು ಅಡ್ಗೆ ಮಾಡಕ್ ಹೋಗ್ತೀನಿ ಅನ್ಬಿಟ್ಟು ಅವ್ನು ಅಡ್ಗೆ ಮಾಡಕ್ ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ನಿಜವಾಗ್ಲೂ ನಿನ್ಗೆ ಅಡ್ಗೆ ಮಾಡಕ್ ಬರುತ್ತಾ, ನಿಜ ನಿನಗೆ ಗೊತ್ತಾ, ನೀನ್ ಇವತ್ ಕುಕಿಂಗ್ ಮಾಡ್ತೀಯ ಅಂತೆಲ್ಲ ಫುಲ್ ಶಾಕ್ ಅಲ್ಲಿ ಕೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಅಡ್ಗೆ ಮಾಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವನು ಫುಲ್ಲು ಪ್ರೊಫೆಷನಲ್ ಆಗಿ ಕುಕಿಂಗ್ ಮಾಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ವೆಲ್ತ್ ಜೊತೆಗೆ ಆರಾಮಾಗಿ ಆಟಾಡ್ಕೊಂಡು ಕೂತಿರ್ತಾಳೆ. ಬೇಬಿ ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ ಅಂತೆಲ್ಲ ಹೇಳ್ತಿರ್ತಾಳೆ. ಈಗ ಇಲ್ಲಿ ಜಿಯಾಂಗು ಕಥೆತಿ ಹೀರೋ ಕಡೆ ನೋಡಿದಾಗ ಹೀರೋ ಕೂಡ ಟರ್ನ್ ಆಗ್ಬಿಟ್ಟು ಹೇಳ್ತಿರ್ತಾನೆ, ನನ್ ಕುಕಿಂಗ್ ಇನ್ನೇನು ಕಂಪ್ಲೀಟ್ ಆಗಕ್ ಬಂದಿದೆ ಅಂತ. ಇಲ್ಲಿ ಜಿಯಾಂಗು ಸೋಫಾಯಿಂದ ಎದ್ದೊಳ್ವಾಗ ವೆಲ್ತಿಗೆ ಹೇಳ್ತಿರ್ತಾಳೆ, ಬಾ ನನ್ ಜೊತೆ ಅಂತ. ಇಲ್ಲಿ ಜಿಯಾಂಗು ಎದ್ದು ಅಲ್ಲಿ ಬುಕ್ದು ಶೆಲ್ಫ್ ಇರುತ್ತಲ್ಲ ಅಲ್ಲಿಗೆ ಹೋಗಿರ್ತಾಳೆ. ಇಲ್ಲಿ ಜಿಯಾಂಗು ಆ ಬುಕ್ ಶೆಲ್ಫ್ ಅಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ನೋಡ್ತಿರ್ತಾಳೆ. ಅಲ್ಲಿ ಮೇಲ್ಗಡೆ ಫುಲ್ ಕಲರ್ ಕ್ಯೂಬ್ಗಳದ್ದು ಬಾಕ್ಸಸ್ ಗಳಿರುತ್ತೆ, ಅದ್ರಲ್ಲಿ ಒಂದು ಮಾತ್ರ ಮ್ಯಾಚ್ ಮಾಡಿರಲ್ಲ. ಅದನ್ನ ಅವಳು ಎತ್ಕೊಳಕ್ಕೆ ಅಂತ ಹೋಗ್ತಿರ್ತಾಳೆ. ಆದ್ರೆ ಅವಳಿಗೆ ಹೈಟ್ ಎಟಕ್ದೆಲ್ಲ ಇರೋದಕ್ಕೆ ಅವಳು ಫುಲ್ಲು ಟ್ರೈ ಮಾಡ್ತಿರ್ತಾಳೆ. ಆಗ ಹೀರೋ ಹಿಂದೆಯಿಂದ ಬಂದ್ಬಿಟ್ಟು ಅದನ್ನ ತೆಗೆದು ಜಿಯಾಂಗಿಗೆ ಕೊಡ್ತಿರ್ತಾನೆ, ತಗೋ ಇದನ್ನ ಅಂತ. ಇಲ್ಲಿ ಜಿಯಾಂಗ ಕ್ಯೂಬಿಕ್ ಬಾಕ್ಸ್ ನ ತಗೊಂಡ್ಮೇಲೆ ಕೇಳ್ತಿರ್ತಾಳೆ, ಇದು ಇವಾಗ್ಲೂ ನಿನ್ನ ಹತ್ರನೇ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅಫ್ಕೋರ್ಸ್ ಇದನ್ನ ನನಗ್ ಕೊಟ್ಟಿದ್ಯಾ ಅಂದ್ಮೇಲೆ ನಾನು ಅದನ್ನ ರೆಸ್ಪಾನ್ಸಿಬಲ್ ಆಗಿ ನೀಟಾಗಿ ಇಟ್ಕೊಬೇಕಲ್ವಾ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ ಕ್ಯೂಬಿಕ್ ಬಾಕ್ಸ್ ನ ತಗೊಂಡು ಸೋಫಾ ಹತ್ರ ಹೋಗ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕೇಳ್ತಿರ್ತಾಳೆ, ಇದ್ರ ಮೇಲೆ ಯಾಕೆ ಬರ್ದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಯಾಕೆ ಬರ್ದಿದ್ದೀನಿ ಅಂದ್ರೆ ನಾನು ಪ್ರಾಕ್ಟೀಸ್ ಟೈಮ್ ಅಲ್ಲಿ ಅದಕ್ಕೆ ಬರ್ದಿದ್ದಷ್ಟೇ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಕ್ಯೂಬಿಕ್ ಬಾಕ್ಸ್ ನ ಜಿಯಾಂಗು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆಗ ಹೀರೋ ಹಿಂದೆಯಿಂದ ಬಂದ್ಬಿಟ್ಟು ಹೇಳ್ತಿರ್ತಾನೆ, ಇಷ್ಟು ವರ್ಷದಲ್ಲಿ ನೀನೊಂಚೂರು ಕೂಡ ಚೇಂಜೇ ಆಗಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೀರೋನ ರೇಗಿಸ್ತಾ ಹೇಳ್ತಿರ್ತಾಳೆ, ನೀನು ನನ್ಗೆ ಕತೆ ಹೊಡೆದ್ಬಿಟ್ಟು ನನ್ನ ವಸ್ತುನೆಲ್ಲ ಎತ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ನಾನು ಇಂಟರ್ನ್ಯಾಷನಲ್ ಮ್ಯಾಚ್ ಗೆ ಇವಾಗ ಜಾಯಿನ್ ಆಗಿರ್ತಿದ್ದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ಇದನ್ನ ಹೇಳೋದು ಕಷ್ಟ ಆಗುತ್ತೆ, ಇಂಟೆಲಿಜೆಂಟ್ ನ ಬೇರೆಯವರಿಂದ ಕಳ್ತನ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಅಂತ ಕ್ಯೂಬಿಕ್ ಬಾಕ್ಸ್ ನ ಸಾಲ್ವ್ ಮಾಡೋದ್ರಲ್ಲೇ ಫುಲ್ಲು ಮುಳುಗೋಗ್ಬಿಟ್ಟಿರ್ತಾಳೆ. ಇಲ್ಲಿ ಹೀರೋ ಹಿಂದೆಯಿಂದ ಹೇಳ್ತಿರ್ತಾನೆ, ಸರಿ ಆಯ್ತು, ಇದು ಹೆಂಗಿದ್ರು ನಿಂದೆ ಅಲ್ವಾ, ನಾನು ಇದನ್ನ ಸಾಲ್ವ್ ಮಾಡೋದಕ್ಕೆ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹೀರೋ ಹಿಂದೆಯಿಂದಾನೆ ಜಿಯಾಂಗ್ ಕೈಗಳನ್ನ ಇಟ್ಕೊಂಡು ಆ ಕ್ಯೂಬಿಕ್ ಬಾಕ್ಸ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿರ್ತಾನೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ, ಕ್ಯೂಬಿಕ್ ಬಾಕ್ಸ್ ನ ಸಾಲ್ವ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇರುತ್ತೆ, ಈ ತರ ಮಾಡ್ಬೇಕು ಅಂತ ಅವನು ಎಕ್ಸ್ಪ್ಲೇನ್ ಮಾಡಿ ಜಿಯಾಂಗಿಗೆ ಹೇಳ್ಕೊಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಕ್ಯೂಬಿಕ್
ಬಾಕ್ಸ್ದು ಒಂದ್ ಸೈಡ್ ಯೆಲ್ಲೋ ಕಲರ್ ಏನಿರುತ್ತೆ ಅದೆಲ್ಲ ಒಂದೇ ಕಡೆ ಬಂದಿರುತ್ತೆ. ಇದನ್ನ ನೋಡಿ ಜಿಯಾಂಗ್ ಫುಲ್ಲು ಖುಷಿ ಪಡ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾನೆ ನೋಡಿದ ಆಯ್ತು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಓ ಇದನ್ನ ಈ ತರ ನಾ ಮಾಡೋದು, ಇದು ಸಾಲ್ವ್ ಆಗೋಯ್ತು ಅಂತ ಅವಳು ಹೀರೋ ಕಡೆಗೆ ತಿರುಗ್ತಾಳೆ. ಇಲ್ಲಿ ನೋಡಿದ್ರೆ ಇವ್ರಿಬ್ರು ಫೇಸ್ ತುಂಬಾ ಹತ್ರದಲ್ಲಿ ಇರುತ್ತೆ. ಇಲ್ಲಿ ಜಿಯಾಂಗು ಸ್ವಲ್ಪ ಹೊತ್ತು ಹೀರೋ ಮುಖನ ಹೀಗೆ ನೋಡಿದ್ಮೇಲೆ ಅವಳು ಮುಂದಕ್ಕೆ ತಿರುಗ್ಕೋಗ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದನ್ನ ನೀನು ನಿಮ್ಮ ಮನೆಗೆ ತಗೊಂಡೋಗಿ ಇದನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡು, ನಿನ್ ಕೈಕಾಲ್ ಮುಖ ತೊಳ್ಕೊ, ಅಷ್ಟೊತ್ತಿಲಿ ನಾನು ನಿನಗೆ ತಿನ್ನಕ್ ತಗೋಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಅಡ್ಗೆ ಮನೆಗೆ ಹೊಟ್ಟೋಗ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹಾ ಸರಿ ಆಯ್ತು ಅಂದ್ಬಿಟ್ಟು ಕ್ಯೂಬಿಕ್ ಬಾಕ್ಸ್ ನ ಟೇಬಲ್ ಮೇಲೆ ಇಟ್ಬಿಟ್ಟು ಅವಳು ಕೂಡ ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಹೋಗ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ಡಿನ್ನರ್ ಕೂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋ ಮಾಡಿರೋ ಡಿಶಸ್ ನೆಲ್ಲ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನಿಜವಾಗ್ಲೂ ನನ್ಗೆ ನಂಬಿಕೆನೆ ಬರ್ತಿಲ್ಲ, ನೀನ್ ಇಷ್ಟೊಂದೆಲ್ಲ ಅಡ್ಗೆ ಮಾಡಿದ್ಯಾ ಅಂತ ಹೇಳ್ತಿರ್ತಾಳೆ. ಅಲ್ಲಿ ಅದಕ್ಕೆ ಹೀರೋ ವೈನ್ ತರ್ತಾ ಹೇಳ್ತಿರ್ತಾನೆ, ನಾವು ಬೇರೆ ದೇಶಕ್ಕೆ ಹೋಗಿದೀವಿ ಅಂದ್ರೆ ಹೊಟ್ಟೆ ಹಸ್ಕೊಂಡ್ ಇರಬಾರ್ದು, ಅಂದ್ರೆ ಕುಕಿಂಗ್ ಕಲೀಲೇಬೇಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಹೂ ಅಂತ ತಳ್ಳಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅಲ್ಲಿ ವೈನ್ ಗ್ಲಾಸಸ್ ಇಟ್ಟಿದ್ದೀನಲ್ಲ ಅದನ್ನ ಕೊಡು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಅದನ್ನ ಸೌಂಡ್ ಮಾಡ್ಕೊಂಡು ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸ್ವಲ್ಪ ಪ್ರೀತಿಯಿಂದ ತಗೋ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೇಳ್ತಿರ್ತಾಳೆ, ಏನಾಗೋಯ್ತು ಈಗ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಅದು ತುಂಬಾ ಎಕ್ಸ್ಪೆನ್ಸಿವ್, ಅದನ್ನ ಡೈರೆಕ್ಟ್ ಆಗಿ ಸ್ವಿಟ್ಜರ್ಲ್ಯಾಂಡ್ ಇಂದ ತರಿಸಿದ್ದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗಿಗೆ ಫುಲ್ ಭಯ ಆಗ್ಬಿಟ್ಟು ಅದನ್ನ ನಿಧಾನಕ್ಕೆ ಇಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ಲು ಎದ್ರುಕೊಂಡು ಹೇಳ್ತಿರ್ತಾಳೆ, ಸೀರಿಯಸ್ಲಿ ಸೋ ಎಕ್ಸ್ಪೆನ್ಸಿವ್ ಅಂತ. ಇಲ್ಲಿ ಅದಕ್ಕೆ ಹೀರೋ ಹಾ ಹೌದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸರಿ ಆಯ್ತು ತಿನ್ನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜಿಯಾಂಗು ಸ್ಮೈಲ್ ಮಾಡ್ತಾ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಜಿಯಾಂಗಿಗೆ ಹೀರೋ ಮಾಡಿರೋ ಎಲ್ಲಾ ಡಿಶ್ಗಳು ತುಂಬಾ ಇಷ್ಟ ಆಗುತ್ತೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಅವಳು ಎಲ್ಲಾನು ಟೇಸ್ಟ್ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಬೇಗ ತಿಂತಿರೋದಕ್ಕೆ ಹೀರೋ ಕೇಳ್ತಿರ್ತಾನೆ, ಅಷ್ಟೊಂದು ಚೆನ್ನಾಗಿದ್ಯಾ, ನಿಧಾನಕ್ಕೆ ತಿನ್ನು, ಇಷ್ಟೊಂದು ಮ್ಯಾನಸ್ ವೆಲ್ತ್ಗೂ ಕೂಡ ಇದೆ ಅಂತ ರೇಗಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನಿನ್ಗೆ ಪಾಠ ಮಾಡೋದಂದ್ರೆ ಅಷ್ಟೊಂದು ಇಷ್ಟ, ನೀನು ಸ್ಕೂಲಲ್ಲೂ ಕೂಡ ರೆಡ್ ಪೋಲ್ನ ಹಾಕೊಂಡಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಕನ್ಫ್ಯೂಸ್ ಆಗಿ ಏನ್ ಹಾಕೊಂಡಿದ್ದೆ, ನನ್ಗಂತೂ ಏನೂ ನೆನಪಿಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಾ ಹೇಳ್ತಿರ್ತಾಳೆ, ಈಗ ನೀನು MH ಮಿಸ್ಟರ್ ಯುವಾನ್ ಶಾಯ್ ಆಗಿರ್ಬೋದು, ಆದ್ರೆ ನಿನ್ ಹಿಸ್ಟ್ರಿ ಯಾವತ್ತೂ ಅಳ್ಸೋಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಇನ್ನ ಮುಂದೆ ಹೋಗಿ ನನ್ಗೇನಾದ್ರೂ ಇದನ್ನೆಲ್ಲ ತುಂಬಾ ಕಷ್ಟ ಮಾಡಿದ್ರೆ ನಾನು ನೀನ್ ಏನ್ ಮಾಡಿದ್ದೆ ಅನ್ನೋದನ್ನ ಎಲ್ಲರಿಗೂ ಹೇಳ್ಬಿಡ್ತೀನಿ ಅಂತ ರೇಗಿಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜೋರಾಗಿ ಜಿಯಾಂಗ್ ಜೂನ್ ಅಂತ ಕಿರ್ಚ್ಕೋತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ರೇಗಿಸ್ತಾ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ಈಗ ನೀನು ಸ್ಟೈಲ್ ಐಕಾನ್ ಆಗಿರ್ಬೋದು, ಆದ್ರೆ ನೀನು ಸ್ಕೂಲ್ ಟೈಮಲ್ಲಿ ಇದ್ದಾಗ ಒಂದು ಫುಡ್ಡಿಗೋಸ್ಕರ ಅದೇ ಬಿಸಿಟ್ ಪೋರ್ಕ್ ಇತ್ತಲ್ಲ ಅದಕ್ಕೋಸ್ಕರ ನೀನು ಒಂದು ಚಬಿ ಹುಡುಗಿಯಿಂದ ಹೇಗ್ ಬಿದ್ದಿದೆ ಅನ್ನೋದನ್ನ ನೆನ್ಪಿಸ್ಕೊ ಅಂತ ಹೇಳ್ಬಿಟ್ಟವಳು ನಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋಗೆ ಕೋಪ ಬಂದು, ನಿನ್ ಬದನೆಕಾಯಿನ ನೀನೇ ತಿನ್ನು ಅಂತ ಜಿಯಾಂಗ್ ಬಾಯಿಗೆ ತುರುಕ್ತಾ ಹೇಳ್ತಿರ್ತಾನೆ, ಬಾಯ್ ಬಡ್ಕಿ ನೀನು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಆ ಫುಡ್ನು ಕೂಡ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಿರ್ತಾಳೆ. ಇಲ್ಲಿ ಅದೇ ಟೈಮ್ಗೆ ಹೀರೋಗೆ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮೊಬೈಲ್ ನೋಡ್ತಿರೋದನ್ನ. ಇಲ್ಲಿ ಹೀರೋ ಮೊಬೈಲ್ ಎತ್ತಿಟ್ಮೇಲೆ ಜಿಯಾಂಗ್ ಕೇಳ್ತಿರ್ತಾಳೆ, ಕೆಲ್ಸದಿಂದ ಏನಾದ್ರೂ ಮೆಸೇಜ್ ಬಂದಿದ್ಯಾ, ನೀನ್ ಬಿಸಿ ಇದೆಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸ್ವಾಂಪ್ ಮೆಸೇಜ್ ಅದು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಮತ್ತೆ ಊಟದ ಬಗ್ಗೆ ಮಾತಾಡ್ತಾ, ಇದು ತುಂಬಾ ಟೇಸ್ಟಿ ಆಗಿದೆ ಅಂತ ಎಲ್ಲದನ್ನ ತೋರಿಸ್ತಾ ಜಿಯಾಂಗು ಊಟದ ಬಗ್ಗೆ ಮಾತಾಡ್ತಿರ್ತಾಳೆ. ಇಲ್ಲಿ ಹೀರೋ ಕೂಡ ಜಿಯಾಂಗ್ ತೋರಿಸಿರೋ ಡಿಶ್ ನ ತಗೊಂಡು ಇದನ್ನ ಟೇಸ್ಟಿ ಆಗಿರೋದು ಅಂತ ಹೇಳಿದ್ದು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೂ ಅಂತ ತಲೆ ಅಲ್ಲಾಡ್ಸಿದಾಗ ಹೀರೋ ಹೌದು ಟೇಸ್ಟಿ ಆಗಿರ್ಲೇಬೇಕು, ಯಾಕಂದ್ರೆ ಇದನ್ನೆಲ್ಲ ನಾನ್ ಮಾಡಿರೋದಲ್ವಾ ಅಂತ ಹೇಳ್ಬಿಟ್ಟು ಅವನು ಟೇಸ್ಟ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಆ ಡಿಶ್ ನೆಲ್ಲ ತಿನ್ನುವಾಗ ಜಿಯಾಂಗ್ ಕೇಳ್ತಿರ್ತಾಳೆ, ಚೆನ್ನಾಗಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಇದನ್ನ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಜಿಯಾಂಗಿಗೆ ತಿನ್ನಿಸ್ತಿರ್ತಾನೆ. ಇಲ್ಲಿ ಇವರಿಬ್ರು ಹೀಗೆ ತಿಂತ ಜಿಯಾಂಗಿಗೆ ಹೀರೋ ರೇಗಿಸ್ತಾನು ಕೂಡ ಇರ್ತಾನೆ, ಇದನ್ ತಿನ್ನಕ್ ನಿನಗೆ ಧೈರ್ಯ ಇದೆಯಾ ಅಂತೆಲ್ಲ ಕೇಳ್ತಾ ಅವನು ಎಲ್ಲಾ ಡಿಶ್ ಗಳನ್ನ ಇವರಿಬ್ರು ತಿಂತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಕಾರ್ ರೇಸಿಂಗ್ ನಡೆಯೋ ಜಾಗನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಮಿಸ್ಟರ್ ಡೂಲೆ ಕಾರ್ ರೇಸಿಂಗ್ ಮಾಡ್ತಿರ್ತಾರೆ. ಆಗ್ಲೇ ಹೀರೋಗೆ ಬೇರೆ ಯಾರ್ದು ಅಲ್ಲ ಮಿಸ್ಟರ್ ಡೂಲೆದು ಮೆಸೇಜ್ ಬಂದಿರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಬಂದಿರ್ತಾನೆ. ಈಗ ರೇಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಮತ್ತೆ ಮಿಸ್ಟರ್ ಡೂಲೆ ಒಬ್ರನ್ನ ಒಬ್ರು ಬೀಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಕಾರ್ನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಿರ್ತಾರೆ. ಸೊ ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಕಾರ್ ರೇಸಿಂಗು ಎಂಡ್ ಆಗಿರೋದನ್ನ. ಈಗ ನೀವು ನನಗೆ ಗೆಸ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಈ ರೇಸಿಂಗ್ ಅಲ್ಲಿ ಯಾರು ಗೆದ್ದಿರ್ಬೋದು ಅಂತ. ಸೊ ಇಲ್ಲಿ ಹೀರೋನೇ ಈ ಕಾರ್ ರೇಸಿಂಗ್ ನ ಗೆದ್ದಿರ್ತಾನೆ. ಈಗ ಹೀರೋ ಮತ್ತೆ ಮಿಸ್ಟರ್ ಡೂಲೆ ಕಾರಿಂದ ಕೆಳಗಿಳಿದು ಬರ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ, ನಾವು ತುಂಬಾ ಕ್ಲೋಸ್ ಇದ್ವಿ, ಎನಿವೇಸ್ ನೋ ವರೀಸ್ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಬೇರೆ ಕಾರ್ಗಳು ರೇಸಿಂಗ್ ಆಡ್ತಿರೋದನ್ನ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಮಿಸ್ಟರ್ ಡೂಲೆ ಒಂದು ಜಾಗದಲ್ಲಿ ನಿಂತ್ಕೊಂಡು ಈ ಕಾರ್ ರೇಸಿಂಗ್ ನಡೀತಿರೋದ್ನೆಲ್ಲ ನೋಡ್ತಿರ್ತಾರೆ. ಇಲ್ಲಿ ಹೀರೋ ಮಿಸ್ಟರ್ ಡೂಲೆನ ಕೇಳ್ತಿರ್ತಾರೆ, ವ್ಯಾಂಕ್ಷನ್ ಅಡ್ವೈಸರ್ ಆಗಿ ನಿನ್ಗೆ ಏನ್ ಅನ್ನಿಸ್ತಿದೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಇದನ್ನೆಲ್ಲ ಯೋಚನೆ ಮಾಡ್ಬೇಕಾಗಿತ್ತು, ಅದು ನೀನಾಗಿರ್ಲಿಲ್ಲ ಅಂದಿದ್ರೆ ಜಿಯಾಂಗ್ ಜೂನು ಇಷ್ಟೊಂದು ಇಂಪಲ್ಸಿವ್ ಆಗಿ ಇರ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ,
ಅಷ್ಟೇ ಅಲ್ಲ ನೀನು ಥ್ಯಾಂಕ್ಸಿಂಗ್ ಹಿಂದೆ ಕೂಡ ಹೋದೆ, ಜಿಯಾಂಗ್ ಜುನು ನಿನ್ನನ್ನು ತುಂಬ ನಂಬಿದ್ಲು ಅಂತ ಹೇಳ್ತಿರ್ತಾರೆ. ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅಷ್ಟೇ ಅಲ್ಲ ಅವಳು ನಿಜವಾಗ್ಲೂ ನಿನ್ನನ್ನು ಒಂದು ಒಳ್ಳೆ ಫ್ರೆಂಡ್ ಥರ ನೋಡ್ತಿದ್ಲು, ಆದರೆ ನೀನೇನು ಮಾಡಿದೆ ಅವಳನ್ನ ನನ್ನ ವಿರುದ್ಧವಾಗಿ ಎತ್ಕಡಿ ನಮ್ಮಿಬ್ರಿಗೂ ದ್ವೇಷ ಬರೋ ಥರ ಮಾಡ್ತಿದ್ಯಾ ನೀನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನನ್ನ ಹತ್ರ ಸೋಲೋದಕ್ಕೆ ನಿನಗೆ ಅಷ್ಟೊಂದು ಭಯ ಆಗುತ್ತಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ನಗ್ತಾ ಹೀರೋ ಕಡೆ ತಿರುಗ್ತಾ ಹೇಳ್ತಿರ್ತಾರೆ, ಸೊ ಕೇಳಿಸ್ಕೊಳ್ಳಿ ಮಿಸ್ಟರ್ ಯುವಾನ್ ಶಾಯ್, ನನಗೆ ತುಂಬಾ ಖುಷಿ ಆಯ್ತು, ಮತ್ತೆ ನಾನು ಆಲ್ರೆಡಿ ಫಸ್ಟ್ ರಿಸೈನ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತಿರ್ತಾರೆ. ಅದಕ್ಕೆ ಹೀರೋ ಕೂಡ ಕೇಳ್ತಿರ್ತಾರೆ ಇದನ್ನ ಹೇಳೋದಕ್ಕ ನೀನ್ ನನ್ನನ್ನ ಇಲ್ಲಿಗೆ ಕರೆದಿದ್ದು, ಇಲ್ಲಿಗೆ ನೀನ್ ಬಂದಿರೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೇಳ್ತಿರ್ತಾರೆ ನಾಟ್ ಎಕ್ಸಾಕ್ಟ್ಲಿ, ನಾನು ಬರೀ ನಿನ್ ಜೊತೆ ಒಂದು ಕಾರ್ ರೇಸಿಂಗ್ ನ ಪ್ರಾಕ್ಟೀಸ್ ಮಾಡ್ಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಾನು ಸ್ಟೆಪ್ ಬ್ಯಾಕ್ ಕೂಡ ಮಾಡ್ಬೋದು ಅಟ್ ದ ಲಾಸ್ಟ್ ಪಾಯಿಂಟ್ ಅಲ್ಲಿ ಅಂತ ಹೇಳ್ತಿರ್ತಾರೆ. ಆದ್ರೆ ನಾನು ಆ ಥರ ಎಲ್ಲ ಮಾಡಲ್ಲ, ನೀನ್ ತಿಳ್ಕೊಂಡಿರ್ಬೋದು ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕ್ವಶನ್ ಮಾಡ್ತಾ ಕೇಳ್ತಿರ್ತಾರೆ ನಿನ್ ಮಾತಿನ ಅರ್ಥ ಏನು ಅಂತ. ಇಲ್ಲಿ ಮಿಸ್ಟರ್ ಡೂಲೆ ಜಿಯಾಂಗ್ದು ಒಂದು ಏರ್ ಪಿನ್ ನ ತೋರಿಸ್ತಿರ್ತಾರೆ. ಇದು ಯಾವ ಏರ್ ಪಿನ್ ಅಂದ್ರೆ ಜಿಯಾಂಗ್ ಜುನ್ ಮತ್ತೆ ಹೀರೋ ಒಂದು ಪಾರ್ಟಿ ಅಟೆಂಡ್ ಮಾಡಿದಾಗ ಎಲ್ಲ ರಿಪೋರ್ಟರ್ಸ್ ಗಳು ಅವ್ರನ್ನ ಅಡ್ಡ ಹಾಕೊಂಡಿರ್ತಾರಲ್ಲ, ಆಗ ಜಿಯಾಂಗ್ ಜುನ್ ತಲೆಯಿಂದ ಅದು ಬಿದ್ದೋಗಿರುತ್ತೆ, ಅದನ್ನ ಮಿಸ್ಟರ್ ಡೂಲೆ ಅವ್ರು ಎತ್ಕೊಂಡಿರ್ತಾರೆ. ಇಲ್ಲಿ ಮಿಸ್ಟರ್ ಹೀರೋಗೆ ತೋರಿಸ್ತಾ ಇದ್ದನ್ನ ಅವಳು ನನ್ಗೆ ಕೊಟ್ಟಿದ್ದು, ನೀನು ಕೂಡ ನೋಡಿದ್ಯಲ್ಲ ಜಿಯಾಂಗ್ ಜುನ್ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಾನು ಅವಳಿಗೆ ಪ್ರಾಮಿಸ್ ಮಾಡಿದ್ದೆ ಅಂತ. ಇಲ್ಲಿ ಅದಕ್ಕೆ ಹೀರೋಗೆ ಫುಲ್ಲು ಕೋಪ ಬಂದು ಮಿಸ್ಟರ್ ಡೂಲೆ ಕಾಲರ್ ಇಟ್ಕೊಂಡು ನಾನು ನಿನ್ಗೆ ವಾರ್ನ್ ಮಾಡ್ತಾ ಇದ್ದೀನಿ ಜಿಯಾಂಗ್ ಜುನ್ ಇಂದ ದೂರ ಇರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿಸ್ಟರ್ ಡೂಲೆ ಹೀರೋ ಮುಖ ನೋಡ್ಕೊಂಡು ಹೇಳ್ತಿರ್ತಾರೆ ನಾನು ನಿನ್ಗೆ ಮುಂಚೆನೆ ಹೇಳಿದೀನಿ ನಾನು ಹಿಂದಕ್ ಸರಿತೀನಿ ಅಂತ, ಆದ್ರೆ ಕೆಲವು ವಿಷಯದಲ್ಲಿ ಅದು ಆಗಲ್ಲ ಅಂತ ಹೇಳ್ತಿರ್ತಾರೆ. ಇಷ್ಟ ಹೇಳಿದ್ಮೇಲೆ ಮಿಸ್ಟರ್ ಡೂಲೆ ಹೀರೋ ಕೈನ ಅವ್ರ ಕಾಲರ್ ಇಂದ ಬಿಡಿಸ್ಕೊಂಡು ಸ್ಮೈಲ್ ಮಾಡ್ತಾ ಅಲ್ಲಿಂದ ಹೋಗ್ತಿರೋದನ್ನ ನಮ್ಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ಮಿಸ್ಟರ್ ಡೂಲೆ ಅಲ್ಲಿಂದ ಹೋದ್ಮೇಲೆ ಹೀರೋ ನಗ್ತಾ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗ್ ಮನೆನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಮತ್ತೆ ಶೋಲಿಂಗು ಕೂತಿರ್ತಾರೆ. ಇಲ್ಲಿ ಶೋಲಿಂಗ್ ಹೇಳಿರೋ ಮಾತಿಗೆ ಜಿಯಾಂಗ್ ನೀರ್ ಕುಡಿತಿರೋದನ್ನ ಉಗಿದ್ಬಿಟ್ಟು ಕೇಳ್ತಿರ್ತಾಳೆ ಶೌಚನ್ನ ನಾನು ಮೂವಿ ಕರಿಬೇಕಾ ಅಂತ. ಇಲ್ಲಿ ಅದಕ್ಕೆ ಶೋಲಿಂಗು ಹೂ ಅಂತ ತಲೆ ಅಲಾಡ್ಸ್ತಿರ್ತಾಳೆ. ಇಲ್ಲಿ ಶೋಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಿಜವಾಗ್ಲೂ ನಾನು ಎಲ್ಲಾ ಪ್ರಯತ್ನ ಪಟ್ಬಿಟ್ಟೆ, ನನ್ನ ತಲೆಯಲ್ಲಿರೋ ಬ್ರೈನ್ ನ ಅಷ್ಟು ಯೂಸ್ ಮಾಡಿದೀನಿ ಆದ್ರೆ ಏನು ಯೂಸ್ ಆಗ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೋಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಬರೀ ನೀನೇ ನನ್ ಲಾಸ್ಟ್ ಚಾಯ್ಸ್, ನೀನೇ ನನ್ ಲಾಸ್ಟ್ ಆಪ್ಷನ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ ಆದ್ರೆ ನಾನು ಹಿಂಗ ಅವನ್ನ ಕರೆಯಕ್ಕಾಗುತ್ತೆ, ಅವ್ನ್ ಯಾರು ಅಂತ ನನಗೆ ಪರಿಚಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೋಲಿಂಗ್ ಹೇಳ್ತಿರ್ತಾಳೆ ಪರವಾಗಿಲ್ಲ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೋಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅವನು ನಿನ್ ಫೋನ್ ನ ರೆಡಿ ಮಾಡಿ ಅದನ್ನೇ ಇಟ್ಕೊಂಡು ಅವನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ನಿನಗೆ ಟ್ರೀಟ್ ಕೊಡಿಸ್ಬೇಕು ಬಾ ಅಂತ ಕರಿ ಅಂತ ಹೇಳ್ತಿರ್ತಾಳೆ. ಆ ಟ್ರೀಟಿಗೆ ಅವನ್ನ ಮೂವಿ ಕರ್ಕೊಂಡು ಹೋಗೋದಿಕ್ಕೆ ಅಂತ ಮಾತಾಡು, ಆಗ ನೀನು ನನ್ನನ್ನು ಕರ್ಕೊಂಡು ಹೋಗು ಅಂತೆಲ್ಲ ಐಡಿಯಾ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಮೊಬೈಲ್ ರಿಪೇರಿ ಮಾಡೋದಕ್ಕೆ ಯುವಾನ್ ಶಾಯ್ ಕೇಳಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೋಲಿಂಗು ಜಿಯಾಂಗಿಗೆ ಫುಲ್ಲು ಮಸ್ಕ ಹೊಡಿತಾ ಎರಡು ಕೈಗಳನ್ನ ಅವಳು ಕೆನ್ನೆ ಮೇಲೆ ಇಟ್ಕೊಂಡು ಹೇಳ್ತಿರ್ತಾಳೆ ಜಿಯಾಂಗ್ ಜೋ ನೀನು ತುಂಬಾ ಲವ್ಲಿ ಕೈಂಡ್ ಬ್ಯೂಟಿಫುಲ್ ಗರ್ಲ್, ನೀನಂದ್ರೆ ನನಗೆ ತುಂಬಾ ಇಷ್ಟ, ಪ್ಲೀಸ್ ನನ್ಗೆ ಇದೊಂದೇ ಒಂದು ಹೆಲ್ಪ್ ಮಾಡು ಅಂತೆಲ್ಲ ಕೇಳ್ಕೊತಿರ್ತಾಳೆ. ಇಲ್ಲಿ ಶೋಲಿಂಗು ಜಿಯಾಂಗ್ ಕೈನ ಹಗ್ ಮಾಡ್ಕೊಂಡು ನೀನ್ ಒಬ್ಳೆ ನನ್ಗೆ ಇರೋದು ಪ್ಲೀಸ್ ಹೆಲ್ಪ್ ಮಾಡು ಅಂತ ಕೇಳ್ಕೊತಿರ್ತಾಳೆ. ಅದಕ್ಕೆ ಜಿಯಾಂಗ್ ಫುಲ್ಲು ಇರಿಟೇಟ್ ಆಗ್ತಾ ಮತ್ತೆ ತುಂಬಾ ಪ್ರೀತಿಯಿಂದ ಹೇಳ್ತಿರ್ತಾಳೆ ಸರಿ ಆಯ್ತು ಇರು ನಾನೇನಾದ್ರೂ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಶೋಲಿಂಗು ಫುಲ್ಲು ಖುಷಿಯಾಗಿ ನಿಜವಾಗ್ಲೂನಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೋಲಿಂಗು ಜಿಯಾಂಗ್ ಕೆನೆಗೆ ಮುತ್ಕೊಡ್ದ ಫುಲ್ಲು ನಗ್ತಾ ಇರ್ತಾಳೆ. ಇಲ್ಲಿ ಜಿಯಾಂಗ್ ಕೂಡ ನಗ್ತಿರ್ತಾಳೆ ಆದ್ರೆ ಅವಳ ನಗು ತುಂಬಾ ವಿಚಿತ್ರವಾಗಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ಹೀರೋ ಮನೆ ಹತ್ರ ಹೋಗಿ ನಿಂತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗು ಹೀರೋ ಮನೆ ಹತ್ರ ಹೋದ್ರೂ ಕೂಡ ಶೋಲಿಂಗ್ ನ ನೋಡ್ತಿರ್ತಾಳೆ. ಇಲ್ಲಿ ಶೋಲಿಂಗು ಈ ಜಿಯಾಂಗ್ ಮನೆ ಬಾಗ್ಲ ಹತ್ರ ನಿಂತ್ಕೊಂಡು ಜಿಯಾಂಗ್ನೇ ನೋಡ್ತಿರ್ತಾಳೆ. ಇವರಿಬ್ರು ಒಬ್ರು ಮುಖ ನೋಡ್ಕೊಂಡು ಆಮೇಲೆ ಜಿಯಾಂಗ್ ಮತ್ತೆ ಹೀರೋ ಮನೆ ಬಾಗ್ಲನ್ನ ನಾಕ್ ಮಾಡ್ತಿರ್ತಾಳೆ. ಇಲ್ಲಿ ಹೀರೋ ಮನೆ ಬಾಗ್ಲನ್ನ ಈ ಸತಿ ಎಲ್ಲ ನಾಕ್ ಮಾಡಿದ್ರು ಕೂಡ ಯಾರು ಬಾಗ್ಲು ತೆಗಿತಿರಲ್ಲ. ಅದಕ್ಕೆ ಜಿಯಾಂಗು ನಾಕ್ ಮಾಡ್ತಾ ಸೌಂಡ್ ಮಾಡ್ತಿರ್ತಾಳೆ ಜೋರಿಗೆ ಕೆಮ್ಮ ತರ. ಇಲ್ಲಿ ಜಿಯಾಂಗ್ ಇಷ್ಟೆಲ್ಲ ಮಾಡಿದ್ರು ಕೂಡ ಹೀರೋ ಬಾಗ್ಲು ತೆಗಿತಿಲ್ವಲ್ಲ ಅಂತ ಕಿವಿ ಕೊಟ್ಟು ಬಾಗ್ಲ ಹತ್ರ ಏನಾಗ್ತಿದೆ ಅಂತ ಕೇಳಿಸ್ಕೊಳಕ್ಕೆ ಅಂತ ನೋಡ್ತಿರ್ತಾಳೆ. ಇಲ್ಲಿ ಜಿಯಾಂಗಿಗೆ ಏನು ಕೇಳಿಸ್ದೇ ಇರೋ ಕಾರಣಕ್ಕೆ ಅಲ್ಲಿ ಡೋರ್ಗೆ ಒಂದು ಕ್ಯಾಮ್ರಾ ಹಾಕಿರ್ತಾರೆ. ಆ ಕ್ಯಾಮ್ರಾದಲ್ಲಿ ಒಂದೇ ಒಂದ್ ಕಣ್ಣಿಟ್ಬಿಟ್ಟು ನೋಡ್ತಿರ್ತಾಳೆ. ಅದೇ ಟೈಮಿಗೆ ಹೀರೋ ಹಿಂದೆಯಿಂದ ಒಂದ್ ಚೂರು ಸೌಂಡ್ ಆಗ್ದಂಗೆ ಬಂದ್ಬಿಟ್ಟು ಜಿಯಾಂಗ್ ಕಿವಿ ಹತ್ರ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇದನ್ನ ಕೇಳಿ ಜಿಯಾಂಗು ಫುಲ್ ಎದ್ರುಕೊಂಡು ಕಿಚ್ಕೊಬಿಡ್ತಾಳೆ. ಇಲ್ಲಿ ಜಿಯಾಂಗ್ ಎದ್ರುಕೊಂಡು ಕಿಚ್ಕೊಂಡಿದ್ನ ನೋಡಿ ಹೀರೋ ಕೂಡ ಎದ್ರುಕೋಬಿಡ್ತಾನೆ. ಇಲ್ಲಿ ಜಿಯಾಂಗು ಹೀರೋನ ನೋಡಿದ್ಮೇಲೆ ನಗ್ತಾ ನೀನ್ ಬಂದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹಿಂದೆ ಹೋಗ್ತಾ ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನಾನು ನಿನ್ಗೋಸ್ಕರ ಊಟ ತಗೊಂಡ್ ಬಂದಿದ್ದೆ ಅಂತ ಹೇಳ್ಬಿಟ್ಟು ಅವಳು ಒಂದು ಕವರ್ನ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಬ್ಯಾಗ್ನ ಎಸ್ಕೊಳ್ತಾ ಬರೀ ಇಷ್ಟೇನಾ ಬೇರೆ ಏನು ಇಲ್ವಾ ಅಂತ ಕೇಳ್ತಿರ್ತಾನೆ.
ಇಲ್ಲಿ ಜಿಯಾಂಗಿಗಂತೂ ಒಂಚೂರು ಧೈರ್ಯನೇ ಇರಲ್ಲ ಹೀರೋ ಹತ್ರ ಹಿಂಗೆ ಮಾತಾಡಬೇಕು ಅಂತ. ಇಲ್ಲಿ ಅವಳು ಶೂಲಿಂಗ್ನ ನೋಡಿದಾಗ ಅವಳು ಫುಲ್ಲು ಸೈಲೆಂಟಾಗಿ ನಿಂತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಧೈರ್ಯ ಮಾಡಿ ನಾನು ಮೂವಿಗೋಸ್ಕರ ಶೌಚಾನ್ನ ಕೇಳಬೇಕಿತ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನೋ ಲೀ ಶೌಚಾನ್ನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಅದೇ ನೀನೇ ನನಗೆ ಇಂಟ್ರೊಡ್ಯೂಸ್ ಮಾಡಿದಲ್ಲ ಆ ಎಕ್ಸ್ಪರ್ಟು, ಅದು ಅಲ್ದಲ್ಲ ಅವರು ನಮ್ಮನೆ ಹತ್ರನೇ ಇರೋ ಕನ್ವೀನಿಯನ್ಸ್ ಸ್ಟೋರಲ್ಲಿ ವೈಫೈ ಯೂಸ್ ಮಾಡ್ತಾರೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಶೂಲಿಂಗು ಅವನ್ನ ನೋಡಿ ಫುಲ್ಲು ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾಳೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ಲು ಶಾಕಿಂಗ್ ಅಲ್ಲಿ ಏನೋ ವೈಫೈ ಯೂಸ್ ಮಾಡ್ತಾನ, ಅದು ಕನ್ವೀನಿಯನ್ಸ್ ಸ್ಟೋರ್ ಅಲ್ಲಿ, ಅವನೇನ್ ಮಾಡ್ತಿದ್ದಾನೆ ಅಲ್ಲಿ ಅಂತೆಲ್ಲ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ನೀನ್ ಯಾಕೆ ಇಷ್ಟೊಂದು ಸರ್ಪ್ರೈಸ್ ಆಗಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಏನೋ ಡೌಟ್ ಇಲ್ಲ, ನೀನು ಫೋನ್ ತಗೊಂಡ್ ಬಂದಾಗ ಅಷ್ಟು ಬೇಗ ಬಂದಲ್ಲ, ಆಗ್ಲೇ ನಂಗೆ ಗೊತ್ತಾಗ್ಬೇಕಿತ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋಗೆ ಈಗ ಫ್ಲಾಶ್ ಆಗುತ್ತೆ ಜಿಯಾಂಗು ಅವನ್ನ ಮೂವಿ ಕರೆದಿರೋದ್ಗೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ ನೀನ್ ಯಾಕೆ ಅವನ್ನ ಮೂವಿ ಕರಿತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಏನ್ ನಡೀತಿದೆ ನಿಮ್ಮಿಬ್ರು ಮಧ್ಯೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಸ್ಮೈಲ್ ಮಾಡ್ತಾ ನಾನಲ್ಲ ಶೂಲಿಂಗ್ ಇಷ್ಟಪಡ್ತಿರೋದು, ನಾನ್ ಬರೀ ಹೆಲ್ಪ್ ಮಾಡ್ತಿದ್ದೀನಿ ಅಂತ ನಿಧಾನ ಕೇಳ್ತಿರ್ತಾಳೆ. ಆದ್ರೂ ಕೂಡ ಶೂಲಿಂಗಿಗೆ ಕೇಳಿಸ್ಬಿಡುತ್ತೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅದು ಅಲ್ದಲೆ ನಾನು ಹಿಂಗೆ ಅವನ್ನ ಕೇಳೋಕ್ಕಾಗುತ್ತೆ, ನೀನಾದರೆ ಕೇಳಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ನಿಮ್ಮಿಬ್ರಿಗೂ ತುಂಬ ಪರಿಚಯ ಇದೆ, ನೀವಿಬ್ರು ತುಂಬ ಕ್ಲೋಸ್ ಇದ್ದೀರಾ ಅಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ ಏನು ಲೀ ಶಾವ್ಚಾನ್ ಮತ್ತೆ ನಾನು ಕ್ಲೋಸ್ ಇರೋದಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೂ ಅಂದಾಗ ನಾವು ಕ್ಲೋಸ್ ಏನೋ ಇದ್ದೀವಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಕೊಟ್ಟಿರೋ ಊಟನ ನೋಡ್ತಾ ಮತ್ತೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಹೋಗ್ಲಿ ಬಿಡು, ನನಗೆ ಗೊತ್ತಿತ್ತು ನಿನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವಳಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ನಾನು ಇದನ್ನ ಒಂದೇ ಒಂದು ಕಾಲಲ್ಲಿ ಮಾಡ್ತೀನಿ, ನನಗಿಲ್ಲ ಅಂತ ಹೇಳಕ್ಕೆ ಅವನಿಗೆ ಧೈರ್ಯ ಕೂಡ ಇಲ್ಲ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಜಿಯಾಂಗಿಗೆ ಫುಲ್ಲು ಖುಷಿಯಾಗಿ ಶೂಲಿಂಗ್ ಕಡೆ ತಿರುಗ್ಬಿಟ್ಟು ಕಣ್ಣಲ್ಲೇ ಲುಕ್ ಕೊಡ್ತಿರ್ತಾಳೆ ಮತ್ತೆ ಕಣ್ಣಲ್ಲೇ ಮಾತಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ನಿಜವಾಗ್ಲೂ ಅಂತ ಹಿಂದೆ ತಿರುಗಿ ನೋಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೋಗ್ಲಿ ಬಿಡು ಅಂತ ಅವನು ಮನೆಗೆ ಹೋಗಕ್ಕೆ ಹೋಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಓಡೋಗಿ ಇಲ್ಲ ಇಲ್ಲ ಅಂತ ಹೀರೋನ ಹಿಡ್ಕೋತಿರ್ತಾಳೆ. ಇಲ್ಲಿ ಜಿಯಾಂಗು ಹೀರೋ ಹತ್ರ ಸ್ಮೈಲ್ ಮಾಡ್ತಾ ಪ್ಲೀಸ್ ಅವನ್ನ ಕೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಕೇಳ್ಬೇಕಾ ಅವನ್ನ ಕೇಳ್ಬೇಕಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಟೋಟಲ್ 4 ಟಿಕೆಟ್ಸ್ ಬೇಕು ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು 4 ಟಿಕೆಟ್ಸ್ ಏನಕ್ಕೆ ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಏನು ಮಾತಾಡದೆ ಬಾಗಿಲು ತಕೊಂಡು ಒಳಗಡೆ ಹೋಗಕ್ ಹೋಗ್ತಿರ್ತಾನೆ. ಆಗ ಜಿಯಾಂಗು ತಡಿತಾ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಹೀರೋ ಕೈ ಹಿಡ್ಕೊಂಡು 5 ಟಿಕೆಟ್ ತಗೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ 5 ಟಿಕೆಟ್ ನನಗೆ ಬರೀ 4 ಟಿಕೆಟ್ ಸಾಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಸ್ಮೈಲ್ ಮಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಡೀಲ್ ಪಕ್ಕಾನ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಅಂತ ತೋರಿಸ್ತಾ ಡೀಲ್ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಮೈಲ್ ಮಾಡ್ತಾ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಹೋಗ್ತಿರೋದನ್ನ ನೋಡ್ಬಿಟ್ಟು ನಗ್ತಾ ಇರ್ತಾನೆ. ಜಿಯಾಂಗ್ ಅಲ್ಲಿಂದ ಹೋದ್ಮೇಲೆ ಲೀ ಶಾವ್ಚಾನ್ ಶೂಲಿಂಗ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಜಿಯಾಂಗು ಮನೆ ಒಳಗಡೆ ಬರ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ನ ಶೂಲಿಂಗು ಒಳಗಡೆ ಹೇಳ್ಕೊತಿರ್ತಾಳೆ. ಡೋರ್ ಹಾಕಿದ ತಕ್ಷಣ ಐ ಲವ್ ಯು ಸೋ ಮಚ್ ಅಂದ್ಬಿಟ್ಟು ಜಿಯಾಂಗ್ ತುಟಿಗೆ ಕಿಸ್ ಕೊಟ್ಬಿಡ್ತಾಳೆ. ಇಲ್ಲಿ ಒಳಗಂತೂ ಫುಲ್ಲು ಖುಷಿ ತಡಿಯಕ್ಕಾಗ್ತಿಲ್ಲ. ಇಲ್ಲಿ ಶೂಲಿಂಗ್ ಅಲ್ಲಿಂದ ಹೋಗ್ತಾ ನಾನು ಈಗಲೇ ರೆಡಿ ಆಗ್ತೀನಿ, ಇಲ್ಲಿ ಶೌಚಾನ್ ನಾನು ಬರ್ತಿದ್ದೀನಿ ನಿನ್ನ ಮೀಟ್ ಮಾಡಕ್ಕೆ ಅಂತ. ಅಲ್ಲಿಂದ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳಕ್ಕೆ ಮತ್ತೆ ಅವಳು ರೆಡಿ ಆಗಕ್ಕೆ ಹೋಗ್ತಿರ್ತಾಳೆ. ಶೂಲಿಂಗ್ ಅಲ್ಲಿಂದ ಹೋದ್ಮೇಲೆ ಜಿಯಾಂಗಿಗೆ ಇದೆಲ್ಲ ಫುಲ್ಲು ವಿಯರ್ಡ್ ಅನ್ಸಿರುತ್ತೆ. ಅವಳು ಫುಲ್ಲು ಅವಳು ತುಟಿನೆಲ್ಲ ಒರೆಸ್ಕೊತಿರ್ತಾಳೆ. ಅವಳಿಗೆ ಒಂಥರ ಫೀಲ್ ಆಗ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮತ್ತೆ ಶೂಲಿಂಗ್ನ ತೋರಿಸ್ತಾರೆ. ಇಲ್ಲಿ ಶೂಲಿಂಗು ಎಲ್ಲ ಡ್ರೆಸ್ಗಳನ್ನ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ ಇದು ಹೇಗಿದೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ ಬಟ್ಟೆನೇ ತೆಗ್ಬಿಟ್ಟು ಈ ತರ ಟ್ರೌಸರ್ಗಳ ಬಗ್ಗೆ ಏನ್ ಹೇಳ್ತೀಯ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಕ್ಯೂಟಾಗಿ ಕಾಣುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ನೀನು ತುಂಬಾ ಸ್ವೀಟ್ ಅಂತ. ಇಲ್ಲಿ ಅವಳು ಮತ್ತೆ ಕೆಲವು ಡ್ರೆಸ್ಗಳನ್ನ ತಗೊಂಡು ಮಿರರ್ ಮುಂದೆ ನಿಂತ್ಕೊಂಡು ಎಲ್ಲಾನು ಇಟ್ಕೊಂಡು ನೋಡ್ತಿರ್ತಾಳೆ. ಇಲ್ಲಿ ಶೂಲಿಂಗು ಜಿಯಾಂಗ್ನ ಕೇಳ್ತಿರ್ತಾಳೆ ಇದು ಹೇಗಿದೆ ಅಂತ. ಇಲ್ಲಿ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ನೀನು ಎಲ್ಲಾ ಬಟ್ಟೆನೂ ಪ್ರಿಟಿ ಆಗಿದೆ ಅಂತ ಹೇಳ್ತಿದ್ಯಾ, ನಾನ್ ಯಾವ್ದ್ರಲ್ಲಿ ಜಾಸ್ತಿ ಪ್ರಿಟಿಯಸ್ಟ್ ಅನ್ಸ್ತೀನಿ ಅದನ್ನ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗು ಇನ್ನೂ ಕೆಲವು ಬಟ್ಟೆಗಳನ್ನ ಅವಳ ಮೇಲೆ ಇಟ್ಕೊಂಡು ಮಿರರ್ ಅಲ್ಲಿ ನೋಡ್ಕೊಂಡು ಜಿಯಾಂಗ್ ಹತ್ರ ಹೇಳ್ತಿರ್ತಾಳೆ ಇವತ್ತು ತುಂಬಾ ಸ್ಪೆಷಲ್ ಡೇ, ನಾನು ಇವತ್ತು ತುಂಬಾ ಕ್ಯೂಟ್ ಆಗಿ ಕಾಣಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನನ್ಗೂ ಗೊತ್ತು, ನೀನ್ ಇದನ್ನೆಲ್ಲ 3 ಗಂಟೆಯಿಂದ ಮಾಡ್ತಾನೆ ಇದೀಯಾ, ನಿಂಗೆ ನಿಜ ಗೊತ್ತಾಗ್ಬೇಕಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಶೂಲಿಂಗು ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಎದ್ಬಿಟ್ಟು ಒಂದು ಬಟ್ಟೆನ ತಗೊಂಡ್ ಬಂದು ಮಿಕ್ಕಿರೋ ಬಟ್ಟೆ ಎಲ್ಲ ಇಸ್ಕೊಂಡು ಈ ಬಟ್ಟೆ ಹಾಕೋ ಇದು ನಿಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ನಿಜವಾಗ್ಲೂನ ಅಂತ ಕೇಳಿದಾಗ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗು ಸ್ಮೈಲ್ ಮಾಡ್ತಾ ಹಾಗಾದ್ರೆ ನಾನು ಇದನ್ನೇ ಹಾಕೋತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಹೇಳ್ತಿರ್ತಾಳೆ ತುಂಬಾ ಸುಂದರವಾಗಿ ಕಾಣುತ್ತೆ ಇದು ನಿನ್ಗೆ ಅಂತ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ಹಾಗಾದ್ರೆ ಶೌಚಾನ್ಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಗ್ತಿರ್ತಾಳೆ. ಇಲ್ಲಿ ಜಿಯಾಂಗು ಶೂಲಿಂಗ್ ಮುಖ ನೋಡ್ಬಿಟ್ಟು ಹೇಳ್ತಿರ್ತಾಳೆ ಮುಖ ಯಾಕೆ ಇಷ್ಟೊಂದು ಡ್ರೈ ಆಗಿದೆ, ಮುಖ ತೊಳ್ದಿಲ್ವಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ ನಾನು ಇವತ್ತಿನ ದಿನಕ್ಕೆ ಇಷ್ಟೊಂದು ಎಕ್ಸೈಟೆಡ್ ಆಗಿದ್ನಲ್ಲ ಅದಕ್ಕೆ ನಾನು ನಿದ್ದೆನೆ ಮಾಡಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಶೂಲಿಂಗಿಗೆ ಬೈತಾ ಹೇಳ್ತಿರ್ತಾಳೆ ನಿಜವಾಗ್ಲೂ ನೀನು ಎಷ್ಟು ಕೋತಿ ತರ ಆಡ್ತೀಯ ಗೊತ್ತಾ, ತಗೋ ಇದನ್ನ ಮಾಯಿಶ್ಚರೈಸರ್ಗೋಸ್ಕರ ಯೂಸ್ ಮಾಡು, ಮೂವಿಗೆ ಟೈಮ್ ಆಗ್ತಿದೆ ಅಂದ್ಬಿಟ್ಟು ಒಂದು ಫೇಸ್ ಮಾಸ್ಕ್ ನ ಕೊಡ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಶೂಲಿಂಗ್ ಕೂಡ ಹೇಳ್ತಿರ್ತಾಳೆ, ಎಕ್ಸಾಕ್ಟ್ಲಿ ನಾನು ಫೇಸ್ ವಾಶ್ಗಿಂತ ಮೊದಲು ಮಾಯಿಶ್ಚರೈಸ್ ಮಾಡ್ಕೋತೀನಿ ಫೇಸ್ನ, ಥ್ಯಾಂಕ್ ಯು ಸೋ ಮಚ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಓಡೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಜಿಯಾಂಗ್ ಮತ್ತೆ ಶೂಲಿಂಗ್ ಎಲ್ಲರೂ ಮೂವಿಗೆ ಬಂದಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ಅವರು ಆಚೆ ನಿಂತ್ಕೊಂಡಿರ್ತಾರೆ ಡ್ರೀಮ್ ಬಾಯ್ಗೋಸ್ಕರ ವೇಟ್ ಮಾಡ್ಕೊಂಡು. ಇಲ್ಲಿ ಜಿಯಾಂಗ್ ಕೈಯಲ್ಲಿ ಪಾಪ್ಕಾರ್ನ್ ಮತ್ತೆ ಡ್ರಿಂಕ್ಸ್ ಎಲ್ಲ ಇರುತ್ತೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ನಾನು ಇಟ್ಕೋತೀನಿ ಅಂತ ಡ್ರಿಂಕ್ಸ್ಗಳನ್ನೆಲ್ಲ ಇಟ್ಕೋತಿರ್ತಾನೆ. ಇಲ್ಲಿ ಜಿಯಾಂಗು ಅದಕ್ಕೆ ಪಾಪ್ಕಾರ್ನ್ ತಿಂತೀಯ ತಗೋ ಅಂತ ಕೇಳಿದಾಗ ಅವನು ಅಂತ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಅದನ್ನ ಗುರಿ ಇಟ್ಟು ಬಿಸಾಕಕ್ಕೆ ಹೋಗ್ತಾಳೆ, ಆದ್ರೆ ಅದು ಕೆಳಗಡೆ ಬಿದ್ದೋಗುತ್ತೆ. ಇಲ್ಲಿ ಹೀರೋ ಮತ್ತೆ ಜಿಯಾಂಗು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗು ವಾಚ್ ನೋಡ್ಕೊಂಡು ಶೌಚಾನ್ ಯಾಕೆ ಇಷ್ಟೊಂದು ಲೇಟ್ ಆದ್ರೂ ಬಂದೇ ಇಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಟೆನ್ಷನ್ ಮಾಡ್ಕೋಬೇಡ, ಅವನು ಯಾವತ್ತೂ ಲೇಟಾಗಿ ಬರಲ್ಲ, ಕರೆಕ್ಟ್ ಟೈಮಿಗೆ ಬರ್ತಾನೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಶೂಲಿಂಗ್ ನಗ್ತಿರ್ತಾಳೆ. ಅದೇ ಟೈಮಿಗೆ ಶೂಲಿಂಗ್ ಡ್ರೀಮ್ ಬಾಯ್ ಅಣ್ಣ ಅಂತ ಕರ್ಕೊಂಡು ಓಡ್ ಬರ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಮತ್ತೆ ಜಿಯಾಂಗ್ ಫುಲ್ ಶಾಕ್ ಆಗಿ ಯಾರದು ಅಂತ ನೋಡ್ತಿರ್ತಾರೆ. ಇಲ್ಲಿ ಆಗ ಹೀರೋ ಹೇಳ್ತಿರ್ತಾರೆ, ನೋಡು ಬಂದ್ಬಿಟ್ಟ ಅಂತ. ಇಲ್ಲಿ ಜಿಯಾಂಗ್ ಮತ್ತೆ ಶೂಲಿಂಗು ಒಬ್ರು ಮುಖ ಒಬ್ರು ನೋಡ್ಕೊಂಡು ಏನು ಅಣ್ಣನ ಅಂತ ಇಬ್ರು ಒಟ್ಟಿಗೆ ಕೇಳ್ತಿರ್ತಾರೆ. ಇಲ್ಲಿ ಶೂಲಿಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವಿಬ್ರು ರಿಲೇಟಿವ್ಸ್, ನೀವಿಬ್ರು ಮುಖ ಒಂದ್ ಚೂರು ಸಿಮಿಲರ್ ಇಲ್ಲ ಅಂತ ಹೇಳಿದಾಗ ಹೀರೋ ಶೂಲಿಂಗ್ ಡ್ರೀಮ್ ಬಾಯ್ ಮೇಲೆ ಕೈ ಹಾಕೊಳ್ತಾ ಹೇಳ್ತಿರ್ತಾರೆ, ಇವನು ನನ್ನ ಕಸಿನು, ಅದ್ರಲ್ಲೂ ಇವನು ನನ್ಗಿಂತ ಚಿಕ್ಕವನು ಅಂತ ಹೇಳ್ತಿರ್ತಾರೆ. ಇಲ್ಲಿ ಶೂಲಿಂಗಿಗೆ ಮತ್ತೆ ಜಿಯಾಂಗಿಗೆ ಫುಲ್ ಶಾಕ್ ಆಗ್ಬಿಟ್ಟಿರುತ್ತೆ. ಇವರು ಒಬ್ರು ಮುಖ ಒಬ್ರು ನೋಡ್ಕೊಂಡು ವಿಚಿತ್ರಾಗಿ ನಗ್ತಾರೆ. ಇಲ್ಲಿ ಹೀರೋ ಶೂಲಿಂಗ್ ಡ್ರೀಮ್ ಬಾಯ್ಗೆ ಹೇಳ್ತಿರ್ತಾರೆ, ನೀನು ಓದ್ಸತಿ ಮೊಬೈಲ್ನ ಬೇಗ ತಂದ್ಕೊಂಡ್ ಕೊಟ್ಟಲ್ಲ, ಆಗ್ಲೇ ನನ್ಗೆ ಡೌಟ್ ಬಂದಿತ್ತು, ನೀನು ಓದೋದಕ್ಕೆ ವಾಪಸ್ ಬಂದಿಲ್ಲ, ಏನ್ ಮಾಡ್ತಿದ್ಯಾ ಇವಾಗ, ಇಷ್ಟು ಹತ್ರದಲ್ಲಿರೋ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಕೂಡ ನೀನ್ ಬಂದು ನನ್ನ ಮೀಟ್ ಮಾಡಕ್ಕೂ ನಿನಗೆ ಟೈಮ್ ಇಲ್ವಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ನಗ್ತಾ ಹೇಳ್ತಿರ್ತಾರೆ, ನೀವು ಯಾವ ಜಾಗದಲ್ಲಿ ಇದ್ದೀರೋ ಅಲ್ಲಿ ನೆಟ್ವರ್ಕ್ ತುಂಬಾ ಫಾಸ್ಟ್ ಆಗಿ ಬರುತ್ತೆ, ನಾನು ಸ್ಕೂಲ್ ಕಡೆ ಹೋದಾಗ ನೆಟ್ವರ್ಕ್ ಸ್ವಲ್ಪ ಸ್ಲೋ ಆಗಿ ಸಿಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಹಾಗಿದ್ರೆ ನೀನು ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ಕೇಳ್ತಿರ್ತಾನೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಶೂಲಿಂಗು ಹೀರೋ ಹತ್ರ ಮಾತಾಡ್ತಿರುವಾಗ ಶೂಲಿಂಗ್ ಡ್ರೀಮ್ ಬಾಯ್ ನ ನೋಡ್ಕೊಂಡವಳು ಫುಲ್ ಕಳ್ದೋಗ್ಬಿಟ್ಟಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಗುರಾಯಿಸ್ತಿರ್ತಾಳೆ. ಅಲ್ಲಿ ಅದಕ್ಕೆ ಅವಳು ಸುಮ್ನಾಗ್ಬಿಡ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಹೀರೋಗೆ ಆನ್ಸರ್ ಮಾಡ್ತಾ ಹೇಳ್ತಿರ್ತಾನೆ, ನನಗ್ ನಾನು ಏನಾದ್ರೂ ಏಟ್ ಮಾಡ್ಕೊಳಕ್ ಹುಚ್ಚಿರ್ದಿಲ್ಲ ನನ್ಗೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಫುಲ್ ಶಾಕ್ ಅಲ್ಲಿ ಏನು ಅಂತ ಜೋರಾಗಿ ಕಿರ್ಸಿರ್ತಾನೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನ್ಗನ್ನಿಸ್ತು ನೀವು ಬಿಸಿ ಇರ್ತಿರಲ್ವಾ ಅದಕ್ಕೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನೋಡು ನಿಂಗೆ ನೆಟ್ವರ್ಕ್ ಯೂಸ್ ಮಾಡ್ಬೇಕು ಅಂದ್ರೆ ಸೀದಾ ನಮ್ಮ ಮನೆಗ್ ಬರ್ತಾ ಆಯ್ತಾ ನಿಂಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ಗೆ ಬೇರೆ ಯಾವ್ದು ಆಪ್ಷನ್ ಇರಲ್ಲ, ಅದಕ್ಕೆ ಅವನು ನಗ್ತಾ ಸರಿ ಆಯ್ತು ಅಣ್ಣ ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ನಿಂಗೆ ಎಷ್ಟು ಒಳ್ಳೆ ತಮ್ಮ ಇದ್ದಾನೆ ಅಂತ. ಇಲ್ಲಿ ಜಿಯಾಂಗ್ ಟೈಮ್ ನೋಡ್ತಾ ಇನ್ 2 minutes ಅಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ, ಬನ್ನಿ ಹೋಗೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಹೇಳ್ತಿರ್ತಾಳೆ, ಹೌದು ನಾನು ನಿಮ್ಗೆ ಟಿಕೆಟ್ಸ್ ಕೂಡ ಬೈ ಮಾಡಿದೀನಿ ತಗೊಳ್ಳಿ ಅಂತ ಕೊಡ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಜಿಯಾಂಗಿಗೆ ಹೀರೋಗೆ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ಗೆ ಎಲ್ಲಾರ್ಗೂ ಟಿಕೆಟ್ ನ ಕೊಡ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಕೇಳ್ತಿರ್ತಾಳೆ, ಸೇಮ್ ಮೂವಿ ಅಲ್ವಾ ಅಂತ. ಇಲ್ಲಿ ಹೀರೋ ಮತ್ತೆ ಜಿಯಾಂಗ್ ನ ಒಂದ್ ಮೂವಿಗೆ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ಒಂದ್ ಮೂವಿಗೆ ಹೋಗ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಕೇಳಿದಾಗ ಸೇಮ್ ಮೂವಿ ಅಲ್ವಾ ಅಂತ, ಆಗ ಶೂಲಿಂಗ್ ಹೇಳ್ತಿರ್ತಾಳೆ, ನೀನೇ ತಾನೇ ಹೇಳಿದ್ದು ನೆನ್ನೆ ಈ ಮೂವಿ ನೀನ್ ನೋಡ್ಬೇಕು ಅಂತ ಹೇಳ್ತಿರ್ತಾಳೆ. ಅದೇ ನೆನ್ನೆ ಹೇಳ್ದಲ್ಲ ನೀನು ನನ್ಗೆ ಈ ಮೂವಿ ನೋಡ್ಬೇಕು ಅಂತ, ಅದಕ್ಕೆ ನಿನಗೆ ಟಿಕೆಟ್ ತಗೊಂಡಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಜಿಯಾಂಗ್ ಹತ್ರ ಹೋಗ್ಬಿಟ್ಟು ನನ್ ಖುಷಿಗೆ 2 ಬೇರೆ ಬೇರೆ ಮೂವಿ ಟಿಕೆಟ್ ಗಳನ್ನ ಬೈ ಮಾಡಿದೀನಿ ಅಂತ ಹೇಳ್ಬಿಟ್ಟು ನಗ್ತಿರ್ತಾಳೆ. ಅದನ್ನ ಕೇಳಿ ಜಿಯಾಂಗ್ ಕೂಡ ನಗ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಹೇಳ್ತಿರ್ತಾಳೆ, ಟೇಕ್ ಕೇರ್, ನಿನ್ ಮೂವಿ ಸ್ಟಾರ್ಟ್ ಆಗ್ತಿದೆ, ಹೋಗು ಅಂತ ಕಳಿಸ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಸರಿ ಆಯ್ತು ಅಂತ ನಗ್ತಾ ಹೋಗ್ತಿರ್ತಾಳೆ. ಅದಕ್ಕೆ ಹೀರೋ ನಗ್ತಾ ಸರಿ ಆಯ್ತು ಬಾ ಮೂವಿಗೆ ಹೋಗೋಣ ಅಂತ ಜಿಯಾಂಗ್ ನ ಕರ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ಹೀರೋ ಮತ್ತೆ ಜಿಯಾಂಗ್ ಹೋಗಿರೋದನ್ನ ನೋಡಿ ಶೂಲಿಂಗ್ ಡ್ರೀಮ್ ಬಾಯ್ ಕೇಳ್ತಿರ್ತಾನೆ, ಹಾಗಾದ್ರೆ ನಾವು ಬೇರೆ ಬೇರೆ ಮೂವಿ ನೋಡ್ತಿದೀವ ಅಂತ. ಇಲ್ಲಿ ಅದಕ್ಕೆ ಹೀರೋ ಹಿಂದೆ ತಿರುಗಿ, ಯಾಕೆ ಏನಾದ್ರೂ ಪ್ರಾಬ್ಲಮ್, ನೀವಿಬ್ರು ಚೆನ್ನಾಗಿ ಮೂವಿನ ಎಂಜಾಯ್ ಮಾಡಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇಷ್ಟ ಹೇಳಿದ್ಮೇಲೆ ಜಿಯಾಂಗ್ ನ ಕರ್ಕೊಂಡು ಮೂವಿಗೆ ಅವ್ರಿಬ್ರು ನಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ಮೂವಿ ನೋಡ್ತಿರೋದನ್ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಶೂಲಿಂಗ್ ಮತ್ತೆ ಶೂಲಿಂಗ್ ಡ್ರೀಮ್ ಬಾಯ್ ಬಂದು ಒಂದು ಹಾರರ್ ಮೂವಿ ಅಂತ. ಇಲ್ಲಿ ಶೂಲಿಂಗು ಬೇಕು ಅಂತ ಎದ್ರುಕೊಂಡು ಅವನ್ನ ಹಗ್ ಮಾಡ್ಕೊಳಕ್ ಹೋಗ್ತಿರ್ತಾಳೆ, ಆದ್ರೆ ಅವನು ಮುಂದೆ ಕೊಟ್ಟೋಗ್ಬಿಡ್ತಾನೆ. ಆಗ ಅವಳು ಸೀಟ್ ಮೇಲೆ ಬಿದ್ದೋಗ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಹಿಂದೆ ಬಂದಾಗ ಅದು ಅವಳ ತಲೆಗೆ ಏಟ್ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಕೇಳ್ತಿರ್ತಾನೆ ಏನಾಯ್ತು ಅಂತ. ಇಲ್ಲಿ ಶೂಲಿಂಗ್ ಏನ್ ಪ್ಲಾನ್ ಮಾಡಿರ್ತಾಳೆ ಅದೆಲ್ಲ ಫ್ಲಾಪ್ ಆಗ್ಬಿಡುತ್ತೆ. ಇಲ್ಲಿ ಅದಕ್ಕೆ ಶೂಲಿಂಗು ಏನೂ ಆಗಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸ್ವಲ್ಪ ಸಮಯ ಆದ್ಮೇಲೆ ನಮ್ಗೆ ತೋರಿಸ್ತಾರೆ, ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ನಿಧಾನಕ್ಕೆ ಒಂದು ಕೋಕ್ ಗ್ಲಾಸ್ ನ ತಗೊಳಕ್ಕೆ ಅಂತ ಹೋಗ್ತಿರ್ತಾನೆ. ಆದ್ರೆ ಶೂಲಿಂಗು ಮಿಸ್ ಆಗಿ ತಿಳ್ಕೊಂಡು ಅವಳ ಕೈನ ಇಡ್ತಿರ್ತಾಳೆ. ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಹೇಳ್ತಿರ್ತಾನೆ, ಇದು ನಂದಲ್ವಾ ಅಂತ. ಇಲ್ಲಿ ಮತ್ತೆ ಶೂಲಿಂಗ್ ಮಾಡಿರೋ ಪ್ಲಾನ್ ಮತ್ತೆ ಫ್ಲಾಪ್ ಆಗ್ಬಿಡುತ್ತೆ. ಇಲ್ಲಿ ಅವಳು ಫುಲ್ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾಳೆ. ಇಲ್ಲಿ ಶೂಲಿಂಗ್ ಡ್ರೀಮ್ ಬಾಯ್ ಆ ಜ್ಯೂಸ್ ನ ತಗೊಂಡು ಕುಡಿತಿರ್ತಾನೆ. ಈಗ ಸ್ವಲ್ಪ ಸಮಯ ಆದ್ಮೇಲೆ ತೋರಿಸ್ತಾರೆ, ಇಲ್ಲಿ ಶೂಲಿಂಗು ಕೂಡ ಡ್ರಿಂಕ್ಸ್ ಕುಡಿತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಇವನು ಪ್ರತಿ ಸರಿನೂ ಸಕ್ಸಸ್ಫುಲಿ ಆಗಿ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ, ಇದನ್ನೆಲ್ಲ ಇವನು ಬೇಕು ಅಂತ ಮಾಡ್ತಿದ್ದಾನ, ಹೋಗ್ಲಿ ಬಿಡು, ನಾನು ಮತ್ತೆ ಇದನ್ನ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶೂಲಿಂಗ್ ಜ್ಯೂಸ್ ಬಾಟ್ಲನ್ನ ಕೆಳಗಡೆ ಇಟ್ಬಿಟ್ಟು ಜೋರಾಗಿ ಉಸಿರು ತಗೊಳ್ತಾ ಜೋರಾಗಿ ಕಿರ್ಚ್ತಾ ಶೂಲಿಂಗ್ ಡ್ರೀಮ್ ಬಾಯ್ನ ಕೈನ ಹಗ್ ಮಾಡ್ಕೊಂಡು ನನಗ್ ಭಯ ಆಗ್ತಿದೆ ಅಂತ ಕಿರ್ಚ್ಕೋತಿರ್ತಾಳ.
ಇಲ್ಲಿ ಅದಕ್ಕೆ ಶೂಲಿಂಗ್ ಡ್ರೀಮ್ ಬಾಯ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಿನ್ಗೆ ತುಂಬಾ ಭಯ ಆಗ್ತಿದೆ ಅಂದ್ರೆ ನೀನು ಆಚೆ ವೇಟ್ ಮಾಡು, ನಾನು ಮೂವಿ ನೋಡ್ಕೊಂಡು ಆಚೆ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಸೊ ಇಲ್ಲಿ ನಮ್ಗೆ ತೋರಿಸ್ತಾರೆ ಶೂಲಿಂಗ್ ಎಲ್ಲಾ ಪ್ಲಾನ್ಗಳು ಫುಲ್ಲು ಫ್ಲಾಪ್ ಆಗಿರೋದು. ಇಲ್ಲಿ ಅವಳು ಅದಕ್ಕೆ ಸೈಲೆಂಟ್ ಆಗಿ ಕುತ್ಕೊಬಿಡ್ತಾಳೆ, ಏನು ಮಾಡ್ದೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಜಿಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಹೀರೋ ಮತ್ತೆ ಜಿಯಾಂಗು ಒಂದು ಎಮೋಷನಲ್ ಮೂವಿಗೆ ಬಂದಿರ್ತಾರೆ. ಇಲ್ಲಿ ಜಿಯಾಂಗು ಆ ಮೂವಿನ ನೋಡ್ತಾ ಫುಲ್ ಎಮೋಷನಲ್ ಆಗಿರ್ತಾಳೆ. ಅವಳ ಕಣ್ಣಲ್ಲಿ ನೀರ್ ಬರಬಾರ್ದು ಅಂತ ಹೀರೋ ಹೇಳ್ತಿರ್ತಾನೆ. ಅಲ್ಲಿ ಒಂದು ಕುರಿ ಇತ್ತು, 1 2 3 ಅಂತ ಎಣಿಸ್ತಿತ್ತು, ಆಮೇಲೆ ಅದು ಮಲ್ಕೋಬಿಡ್ತು ಅಂತೆಲ್ಲ ಮಾತಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಪಕ್ಕದಲ್ಲಿ ಕೂತಿರೋ ಲೇಡಿ ಹೇಳ್ತಿರ್ತಾಳೆ, ಇಲ್ಲಿ ಕೇಳಿಸ್ಕೊ, ನೀನು ನಿಧಾನಕ್ಕೆ ಮಾತಾಡು, ಮೂವಿ ನೋಡು, ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಅವನ ಕೈಯಲ್ಲಿ ಓಕೆ ಅಂತ ತೋರಿಸ್ತಿರ್ತಾನೆ. ಇಲ್ಲಿ ಜಿಯಾಂಗು ಫುಲ್ಲು ಎಮೋಷನಲ್ ಆಗ್ಬಿಟ್ಟಿರ್ತಾಳೆ. ಅದಕ್ಕೆ ಹೀರೋ ಮುಂದೆ ಹೋಗಿ ಅವನ ಕೈಯಿಂದ ಜಿಯಾಂಗ್ ಕಣ್ಗಳನ್ನ ಮುಚ್ತಿರ್ತಾನೆ. ಇಲ್ಲಿ ಹೀರೋ ಈ ತರ ಕಣ್ ಮುಚ್ಚಿರೋದ್ರಿಂದ ಜಿಯಾಂಗ್ ಕೇಳ್ತಿರ್ತಾಳೆ, ಆ ಸೀನು ಮುಗಿತಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇನ್ನ ಮುಗ್ದಿಲ್ಲ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಪೇರೆಂಟ್ಸ್ ರಿಲೇಟೆಡ್ ಈ ತರ ಸೀನ್ಗಳು ನನ್ನ ಕೈಲಿ ನೋಡಕ್ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಅವಳು ತಡ್ಕೊಳಕ್ ಆಗಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನ್ ಕಣ್ಗಳನ್ನ ಮುಚ್ಕೋ ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಜಿಯಾಂಗ್ ಕಣ್ಣ ಮೇಲೆ ಏನ್ ಕೈ ಇಟ್ಟಿದ್ದ ಅದನ್ನ ತೆಗ್ದಿರ್ತಾನೆ. ಆಗ ಜಿಯಾಂಗ್ ಕಣ್ ಮುಚ್ಕೊಂಡಿರ್ತಾಳೆ. ಇಲ್ಲಿ ಹೀರೋ ಅವ್ನ ಶೋಲ್ಡರ್ ಮೇಲೆ ಜಿಯಾಂಗ್ ನ ಮಲ್ಗಿಸ್ಕೊತಾ ಇರ್ತಾನೆ. ಇಲ್ಲಿ ಜಿಯಾಂಗ್ ಕೂಡ ಆರಾಮಾಗಿ ಹೀರೋ ಶೋಲ್ಡರ್ ಮೇಲೆ ಮಲ್ಕೊಂಡು ಹೇಳ್ತಿರ್ತಾಳೆ, ಚಿಕ್ಕ ವಯಸ್ಸಲ್ಲಿ ನೀನ್ ಇದೇ ತರನೇ ಟ್ರಿಕ್ ಮಾಡ್ತಿದ್ದೆ, ಇದು ಯಾವಾಗ್ಲೂ ಸಕ್ಸಸ್ ಆಗ್ತಿತ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ, ಅದು ಈಗ್ಲೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ನನಗೂ ಹಾಗೆ ಅನ್ಸುತ್ತೆ, ತುಂಬಾ ವರ್ಷಗಳಾಗಿತ್ತು ನಾನು ಯಾವತ್ತೂ ಮೂವಿ ನೋಡಕ್ಕೆ ಥಿಯೇಟರ್ಗೆ ಬಂದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಯಾಕೆ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಶೂಲಿಂಗು ಜೋರಾಗಿ ಸ್ಟಾರ್ಟ್ ಮಾಡ್ಬಿಡ್ತಿದ್ಲು, ಅವಳು ನನ್ನನ್ನ ಹ್ಯಾಂಡಲ್ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇನ್ ಮುಂದೆ ನೀನು ನನ್ ಜೊತೆ ಮೂವಿ ನೋಡಕ್ ಬಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ನಗ್ತಾ ಇರ್ತಾಳೆ. ಇಲ್ಲಿ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಓಕೆ ಆದ್ರೆ ನೀನ್ ನನ್ನ ಚೇಂಜ್ ಮಾಡಕ್ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನು ನಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮತ್ತೆ ನೀನ್ ನನ್ನ ಪಾಪ್ಕಾರ್ನ್ ತರಕ್ಕೂ ಕೂಡ ಹೇಳ್ಬಾರ್ದು ಅಂತ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಒಳ್ಳೇದಾಯ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಯಾಕೆ ಈ ತರ ಅನ್ನಿಸ್ತಿದೆ, ನೀನ್ ಒಳ್ಳೆಯವನಾಗಿದ್ಯಾ, ನಾನ್ ಕೆಟ್ಟವಳಾಗಿದ್ದೀನಿ ಅಂತ. ಹೋಗ್ಲಿ ಬಿಡು, ಟಿಕೆಟ್ಸ್ ಗಳನ್ನ ನಾನೇ ಬೈ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಅದಕ್ಕೆ ಸರಿ ಆಯ್ತು ಅಂತ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗು ಪೂರ್ತಿ ಮೂವಿ ಮುಗಿಯೋವರೆಗೂ ಹೀರೋ ಶೋಲ್ಡರ್ ಮೇಲೆ ಹೀಗೆ ಮಲ್ಕೊಂಡಿರ್ತಾಳೆ. ಹೀರೋ ಕೂಡ ಸುಮ್ನೆ ಹಾಗೆ ಮೂವಿ ನೋಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಮೂವಿ ಎಂಡ್ ಆಗಿರುತ್ತೆ, ಆದ್ರೆ ಜಿಯಾಂಗು ಮಲ್ಕೊಬಿಟ್ಟಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಎಬ್ರಿಸಕ್ಕೆ ಹೋಗಲ್ಲ. ಈಗ ಸ್ವಲ್ಪ ಸಮಯಗಳಾದ್ಮೇಲೆ ನಮ್ಗೆ ತೋರಿಸ್ತಾರೆ, ಜಿಯಾಂಗು ಫುಲ್ ಕಂಫರ್ಟಬಲ್ ಆಗಿ ಹೀರೋ ಶೋಲ್ಡರ್ ಮೇಲೆ ಮಲ್ಕೊಂಡಿರ್ತಾಳೆ. ಇಲ್ಲಿ ಹೀರೋ ಕೂಡ ಆರಾಮಾಗಿ ಕುತ್ಕೊಂಡಿರ್ತಾನೆ. ಈಗ ಸ್ವಲ್ಪ ಹೊತ್ತಾದ್ಮೇಲೆ ಜಿಯಾಂಗಿಗೆ ಎಚ್ಚರ ಆಗುತ್ತೆ. ಅವಳು ಕಣ್ಬಿಟ್ಟು ನೋಡಿದಾಗ ಹೀರೋ ಜಿಯಾಂಗ್ನೇ ನೋಡ್ತಿರ್ತಾನೆ. ಇದನ್ನ ಜಿಯಾಂಗ್ ಕೂಡ ಅಬ್ಸರ್ವ್ ಮಾಡ್ತಾಳೆ. ಇಲ್ಲಿ ಇವರಿಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ಹಾಗೆ ಕುತ್ಕೊಂಡಿರ್ತಾರೆ. ಹೀರೋ ಪಕ್ಕದಲ್ಲಿರೋ ಲೇಡಿ ಇರ್ತಾಳಲ್ಲ, ಅವಳು ಇನ್ನೂ ಅಲ್ಲೇ ಇರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ, ಸರ್ ಮ್ಯಾಮ್, ನಿಮ್ ಮನೇಲಿ ನೀವು ಇದನ್ನೆಲ್ಲ ಮಾಡಕ್ಕಾಗುತ್ತಾ, ನಾನು 10 minutes ಇಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಮೂವಿನೂ ಸ್ಟಾರ್ಟ್ ಆಗೋದಿದೆ, ನೀವು ಎದೊಳ್ತೀರಾ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಜಿಯಾಂಗು ಸ್ಟ್ರೈಟ್ ಆಗಿ ಅವಳ ಚೇರ್ ಮೇಲೆ ಕುತ್ಕೊಂಡು ಐ ಆಮ್ ಸಾರಿ ಅಂತ ಹೇಳ್ತಿರ್ತಾಳೆ. ಆ ಲೇಡಿ ಇರ್ತಾಳಲ್ಲ, ಅವಳು ಹೀರೋಗೆ ಯಾರೋ ಒಬ್ರು ಹೀರೋನ ವರ್ಣಿಸ್ಬಿಟ್ಟು, ನೀನು ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ, ಆದ್ರೆ ಇವಳು ಆಂಟಿ ತರ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಆ ಲೇಡಿ ಜಿಯಾಂಗಿಗೆ ಆಂಟಿ ಅಂತ ಹೇಳಿದಕ್ಕೆ ಹೀರೋನ್ ಆಗ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ನೀನ ನನ್ನನ್ನ ಆಂಟಿ ಕರ್ದ, ಏ ಹುಡುಗಿ ಸರಿಯಾಗಿ ನನ್ನನ್ನ ನೋಡು, ನಾನು ಅವಳ ತರ ಕಾಣಿಸ್ತೀನಿ ಅಂತ ಬೈಲು ಅಂತ ಒಂದು ಹೀರೋಯಿನ್ ಇರ್ತಾಳೆ, ಅವಳ ಬಗ್ಗೆ ಹೇಳ್ತಿರ್ತಾಳೆ. ಇಲ್ಲಿ ಆ ಲೇಡಿ ಕೇಳಿಸ್ಕೊಳ್ಳೋದೆಲ್ಲ ಹಾಗೆ ಹೊಟ್ಟೋಗ್ಬಿಡ್ತಾಳೆ. ಇಲ್ಲಿ ಜಿಯಾಂಗು ಮತ್ತೆ ಚೇರ್ ಮೇಲೆ ಕುತ್ಕೊಂಡಾಗ ಹೀರೋ ಆಂಟಿ ಆಂಟಿ ಅಂತ ರೇಗಿಸ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಅಂಕಲ್ ಅಂಕಲ್ ಅಂತ ರೇಗಿಸ್ತಿರ್ತಾನೆ. ಅದಕ್ಕೆ ಹೀರೋ ಅಲ್ಲಿರೋ ಪಾಪ್ಕಾರ್ನ್ ತೆಗೆದ್ಬಿಟ್ಟು ಜಿಯಾಂಗಿಗೆ ಈ ಪಾಪ್ಕಾರ್ನ್ ತಿನ್ನು ಅಂತ ತಿನ್ನಿಸ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮನೇಲಿ ಬಾಲ್ಕನಿ ಹತ್ರ ಕುತ್ಕೊಂಡು ಜಿಯಾಂಗ್ ಬಾಲ್ಕನಿಗೆ ಕಲ್ಲು ಹೊಡಿತಿರೋದನ್ನ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಬಾಲ್ಕನಿಗೆ ವೆಲ್ತ್ ಕೂಡ ಬರುತ್ತೆ. ಇಲ್ಲಿ ಅದನ್ನ ನೋಡ್ಬಿಟ್ಟು ಹೀರೋ ಹೇಳ್ತಿರ್ತಾನೆ, ವೆಲ್ತ್ ನೀನು ಕೂಡ ಬಂದ ಅಂತ. ಇಲ್ಲಿ ಅವನು ಕಂಟಿನ್ಯೂ ಮಾಡ್ತಾ ಜಿಯಾಂಗ್ ಬಾಲ್ಕನಿಗೆ ಕಲ್ಲು ಹೊಡಿತಿರ್ತಾನೆ. ಈಗ ಇಲ್ಲಿ ಹೀರೋ ವೆಲ್ತ್ ನ ನೋಡ್ಕೊಂಡು, ನೀನ್ ಯಾಕೆ ಈ ತರ ನೋಡ್ತಿದ್ಯಾ, ನನ್ ಕಡೆ ನೋಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ವೆಲ್ತ್ ಹತ್ರ ಮಾತಾಡ್ತಿರ್ತಾನೆ, ನಿನಗೆ ನಂಬಿಕೆ ಇಲ್ವಾ, ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಅವಳು ಪಕ್ಕ ಬಾಲ್ಕನಿಗೆ ಬಂದೇ ಬರ್ತಾಳೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಇಷ್ಟೆಲ್ಲ ಹೇಳಿದ್ಮೇಲೆ ಮತ್ತೆ ಜಿಯಾಂಗ್ ಬಾಲ್ಕನಿಗೆ ಕಲ್ಲು ಹೊಡಿಯೋದನ್ನ ಕಂಟಿನ್ಯೂ ಮಾಡ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಕೂಡ ಬಾಲ್ಕನಿಗೆ ಬಂದಿರೋದ್ನ. ಇಲ್ಲಿ ಜಿಯಾಂಗು ಅವಳು ಬಾಲ್ಕನಿಗೆ ಬಂದಿದ ತಕ್ಷಣ ಹೀರೋ ವೆಲ್ತ್ ಹತ್ರ ಹೇಳ್ತಿರ್ತಾನೆ, ನಾನು ಹೇಳಿಲ್ವಾ ನೋಡು ಅಂತ. ಇಲ್ಲಿ ಹೀರೋ ಅಷ್ಟು ಹೇಳಿದ್ಮೇಲೆ ಎದ್ದು ನಿಂತ್ಕೊಂಡು ಸೈಡಲ್ಲಿ ಒಂದು ವೈನ್ ಗ್ಲಾಸ್ ಇರುತ್ತೆ, ಅದನ್ನ ಎತ್ಕೊಂಡು ಸ್ಟೈಲ್ ಆಗಿ ನಿಂತ್ಕೋತಾನೆ. ಇದನ್ನ ನೋಡಿ ಜಿಯಾಂಗ್ ನಗ್ತಿರ್ತಾಳೆ.
ಇಲ್ಲಿ ಜಿಯಾಂಗ್ ಮುಂದೆ ಬಂದ್ಬಿಟ್ಟು ಮಿಸ್ಟರ್ ಯೋನ್ ಇದು ನೀವು ಮ್ಯಾಗಝೀನ್ ಈ ತರ ಪೋಸ್ಟ್ ಕೊಡ್ತಿರೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ರಾಂಗ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ಪೇಂಟಿಂಗ್ ಪೋಸ್ಟ್ ಕೊಡ್ತಿದ್ದೀನಿ ವ್ಯಾಂಗಾಸಿ ಅವರು ಮಾಡಿರೋ ಪೇಂಟಿಂಗ್ ಅಂತ ಹೇಳ್ತಿರ್ತಾನೆ. ಪೇಂಟಿಂಗ್ ಹೆಸರು ಬಂದು ದ ಡ್ರಿಂಕರ್ಸ್ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅದ್ರದ್ದು ಇನ್ನೊಂದ್ ಹೆಸರು ಇದೆ ದ ಡ್ರಂಕ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜಿಯಾಂಗ್ ಹತ್ರ ಬರ್ತಾ ಹೇಳ್ತಿರ್ತಾನೆ ಅದು ಸರಿ ನೀನು ಮ್ಯಾಜಿಕ್ ಕ್ಯೂಬ್ ನ ಸಾಲ್ವ್ ಮಾಡ್ದ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನು ಆನ್ಸರ್ ಮಾಡಲ್ಲ. ಅದಕ್ಕೆ ಹೀರೋನೇ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ಅದು ರಿಯಲ್ ಓನರ್ ಯಾರಿದ್ದಾರೆ ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಅದೇನ್ ಅಷ್ಟೊಂದು ಕಷ್ಟ ಅಲ್ಲ ನನ್ನನ್ನ ಡಾಮಿನೇಟ್ ಮಾಡ್ಬೇಡ ನೀನು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಜಿಯಾಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನಾನು ಬೇಗ ಅದನ್ನ ಸಾಲ್ವ್ ಮಾಡ್ತೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಫಾರ್ಮುಲಾ ಯೂಸ್ ಮಾಡ್ದ ನೀನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ನೋ ಥ್ಯಾಂಕ್ಸ್ ನಾನು ಮಾಡ್ತೀನಿ ನೋಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ ನನ್ಗನ್ಸಲ್ಲ ನೀನು ಅದ್ರದ್ದು ಫಾರ್ಮುಲಾ ಇಲ್ದಲ್ಲ ಅದನ್ನ ಸಾಲ್ವ್ ಮಾಡಕ್ ಆಗಲ್ಲ ನಿನ್ ಕೈಲಿ ಅಂತ ಕಿರ್ಚ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಬಾಲ್ಕನಿಲಿ ಕಲ್ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತಗೊಂಡು ಹೀರೋ ಮೇಲೆ ಮತ್ತೆ ರಪ ರಪ ಅಂತ ಎಸಿತಿರ್ತಾಳೆ. ಇಲ್ಲಿ ಜಿಯಾಂಗ್ ಆ ಕಲ್ನೆಲ್ಲ ಬಿಸಾಕ್ತಾ ಹೇಳ್ತಿರ್ತಾಳೆ ಇದನ್ನೆಲ್ಲ ಇಲ್ಲಿ ಬಿಸಾಕ್ಬೇಡ ನೀನು ಅಂತ ಎಲ್ಲಾನು ಹೀರೋಗೆ ಬಿಸಾಕ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಹೋಗ್ತಿರೋದಕ್ಕೆ ಜಿಯಾಂಗ್ ಜೂನ್ ಅಂತ ಕರೀತಿರ್ತಾನೆ. ಇಲ್ಲಿ ಜಿಯಾಂಗು ಬಾಗ್ಲಾಕೊಳ್ಳೋಕ್ಕಿಂತ ಮುಂಚೆ ಚಿಕ್ಕ ಮಕ್ಳು ತರ ಆಡ್ಕೊಂಡು ಹೀರೋನ ಅಲ್ಲೇ ಬಿಟ್ಟು ಒಳಗಡೆ ಹೊರಟೋಗ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮನೆನ ತೋರಿಸ್ತಾರೆ. ಇಲ್ಲಿ ಜಿಯಾಂಗ್ ಮನೆಗೆ ಯಾರೋ ಬಂದು ನಾಕ್ ಮಾಡ್ತಿರ್ತಾರೆ. ಇಲ್ಲಿ ಜಿಯಾಂಗು ಬಾಗ್ಲ ತೆಗ್ದಾಗ ಹೆಲೋ ಮಿಸ್ ಜಿಯಾಂಗ್ ನಾನು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಇಂದ ಬಂದಿದ್ದೀನಿ. ನಿಮ್ ಮನೇಲಿ ನೀರ್ ನಿಂತೋಗಿತ್ತಲ್ಲ ನಾವು ಟೈಮಿಗೆ ಕರೆಕ್ಟ್ ಆಗಿ ಬರಕ್ಕಾಗ್ಲಿಲ್ಲ ಐ ಆಮ್ ರಿಯಲಿ ಸೋ ಸಾರಿ ಅಂತ ಹೇಳ್ತಿರ್ತಾರೆ. ನಿಮ್ ಮನೆಯ ಮ್ಯಾನೇಜ್ಮೆಂಟ್ ಓನರ್ ನಿಮ್ಗೆ ಗಿಫ್ಟ್ ನ ಕಳ್ಸಿದ್ದಾರೆ ತಗೊಳ್ಳಿ ಅಂತ ಜಿಯಾಂಗಿಗೆ ವ್ಯಕ್ತಿ ಕೊಡ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಕೂಡ ಥ್ಯಾಂಕ್ಸ್ ಹೇಳ್ತಾ ಗಿಫ್ಟ್ ನ ಇಸ್ಕೊತಿರ್ತಾಳೆ. ಇಲ್ಲಿ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಬಂದಿರೋ ವ್ಯಕ್ತಿ ಹೇಳ್ತಿರ್ತಾನೆ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಡೈರೆಕ್ಟ್ ಆಗಿ ಮನೆ ಓನರ್ ಹತ್ರ ಮಾತಾಡ್ಬೋದು ಅವರು ಯಾವಾಗ್ಲೂ ನಿಮ್ಗೆ ಅವೈಲಬಲ್ ಇರ್ತಾರೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಆಕ್ಚುಲಿ ಅವ್ರು ಯಾರಂತ ನನಗೆ ಗೊತ್ತಿಲ್ಲ ಅಂತ. ಇಲ್ಲಿ ಅದಕ್ಕೆ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾರು ಬಂದಿರ್ತಾರಲ್ಲ ಅವನು ಹೇಳ್ತಿರ್ತಾನೆ ನೀವು ತುಂಬಾ ಸಮಯದಿಂದ ಇಲ್ಲೇ ಇದ್ದೀರಾ ಎದುರುಗಡೆನೆ ಇದ್ದು ನಿಮ್ಗೆ ಗೊತ್ತಾಗಿಲ್ವಾ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಫುಲ್ ಶಾಕ್ ಆಗ್ತಾ ಹೀರೋ ಮನೆನ ತೋರಿಸ್ತಾ 701 ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ವ್ಯಕ್ತಿ ಕೂಡ ಹಾ ಹೌದು ಮಿಸ್ಟರ್ ಯೋನ್ ಶಾಯ್ ಮತ್ತೆ ಅವರು ತುಂಬಾ ಒಳ್ಳೆ ವ್ಯಕ್ತಿ ಅಂತೆಲ್ಲ ಹೇಳ್ತಿರ್ತಾನೆ. ಇಲ್ಲಿ ಜಿಯಾಂಗ್ ಇರೋ ಮನೆಗೆ ಹೀರೋನೇ ಓನರ್ ಅಂತ ಜಿಯಾಂಗಿಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಅವಳಿಗಂತೂ ಫುಲ್ ಶಾಕ್ ಆಗ್ಬಿಡುತ್ತೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗ್ ಮೊದ್ಲಿರ್ಲಲ್ಲ ಆ ಲೇಔಟ್ ನ ಇಲ್ಲಿ ನಮ್ಗೆ ತೋರಿಸ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಕೂಡ ಅಲ್ಲಿಗೆ ಬರ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಲೇಡಿಗಳು ಯಾರ್ಯಾರೋ ಮಾತಾಡ್ತಿರೋ ಸೌಂಡು ಕೇಳಿಸ್ತಿರುತ್ತೆ. ಇಲ್ಲಿ ಜಿಯಾಂಗ್ ಮೊದ್ಲಿರ್ಲಲ್ಲ ಆ ಓನರ್ ಅವ್ರ ಜೊತೆ ಆಟ ಆಡ್ತಿರೋರ್ ಜೊತೆ ಮಾತಾಡ್ತಿರ್ತಾರೆ. ನೀನು ತುಂಬಾ ಲಕ್ಕಿದ್ಯಾ ನೀನು ಯಾವಾಗ್ಲೂ ಗೆಲ್ತಿರ್ತೀಯ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಇನ್ನೊಬ್ರು ಲೇಡಿ ಹೇಳ್ತಿರ್ತಾಳೆ ನಿನ್ನಷ್ಟು ಲಕ್ಕಿ ಇಲ್ಲ ಬಿಡು ಎಷ್ಟೊಂದು ಬಾಡ್ಗೆ ತಗೋದಿದ್ಯಾ ಅದೇ 3ನೇ ಫ್ಲೋರ್ ಅಲ್ಲಿ ನೀನು ಬಾಡ್ಗೆ ಕೊಟ್ಟಿದ್ಯಲ್ಲ ಅವನು ಬಾಡ್ಗೆಗೆ ಇರೋದಕ್ಕೂ ಕೂಡ ಬರಲ್ಲ ಅಲ್ವಾ ಮನೇಲಿ ಆದ್ರೂ ನಿನ್ಗೆ ಬಾಡ್ಗೆ ಕೊಡ್ತಿದ್ದಾನೆ ಅಂತೆಲ್ಲ ಮಾತಾಡ್ಕೋತಿರ್ತಾರೆ. ಇಲ್ಲಿ ಅದೇ ಟೈಮ್ಗೆ ಜಿಯಾಂಗ್ ಕೂಡ ಅಲ್ಲಿಗೆ ಬಂದು ಇದನ್ನೆಲ್ಲ ಕೇಳಿಸ್ಕೊತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹಳೆ ಓನರು ಹೇಳ್ತಿರ್ತಾರೆ ನಿನಗೆ ಗೊತ್ತಿಲ್ಲ ಅವನು ಯಾವಾಗಿಂದ ನನಗೆ ಬಾಡ್ಗೆ ಕೊಟ್ಟಿದ್ದಾನೆ ಅವಾಗಿಂದ ಅವನು ಒಂದ್ಸತಿನೂ ಮನೆಗೆ ಬಂದೇ ಇಲ್ಲ ನಾನು ಅದನ್ನೆಲ್ಲ ಚೆಕ್ ಮಾಡಿದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹಳೆ ಓನರು ಹೇಳ್ತಿರ್ತಾರೆ ಅದಕ್ಕೆ ನಾನು ಇವಾಗ ಅದನ್ನ ಬೇರೆಯವ್ರಿಗೆ ರೆಂಟಿಗೆ ಕೊಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಗ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಹಳೆ ಓನರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಆದಷ್ಟು ಬೇಗ ನಾನು ರೆಂಟಿಗೆ ಆಗ್ತಾ ಇದೀನಿ ಆ ರೂಮ್ ನ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಪಕ್ಕದಲ್ಲಿ ಕುತ್ಕೊಂಡು ಆಟಾಡ್ತಿರೋರೆಲ್ಲ ಹೇಳ್ತಿರ್ತಾರೆ ಹಾಗಾದ್ರೆ ನೀನು ಆ ರೂಮ್ ಇಂದ ಒಳ್ಳೆ ದುಡ್ಡು ದುಡಿತೀಯ ಬಿಡು ನಿನ್ಗೆ ಅದ್ರ ಜೊತೆಗೆ ಈ ಬಾಡ್ಗೆನೂ ಬರುತ್ತೆ ಅಂತೆಲ್ಲ ಹೇಳ್ಕೊಂಡು ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜಿಯಾಂಗ್ ಅವ್ರ ಹಳೆ ಓನರ್ ಹತ್ರ ಜಿಯಾಂಗ್ ಸ್ಮೈಲ್ ಮಾಡ್ತಾ ಮಿಸ್ಸಸ್ ಝ್ಯಾಂಗ್ ಅಂತ ಹೋಗಿ ಮಾತಾಡಿಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ಸಸ್ ಝ್ಯಾಂಗ್ ಎದ್ಬಿಟ್ಟು ನೀನ್ ಬಂದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ತುಂಬಾ ದಿನಗಳಾದ್ಮೇಲೆ ಅಂತ. ಇಲ್ಲಿ ಅದಕ್ಕೆ ಮಿಸ್ ಝ್ಯಾಂಗ್ ಹೇಳ್ತಿರ್ತಾರೆ ಹೇಗಿದ್ಯಾ ನೀನು ಅಂತ. ಇಲ್ಲಿ ಮಿಸ್ ಝ್ಯಾಂಗು ಬೇರೆಯವ್ರನ್ನ ಕರಿತಿರ್ತಾರೆ ನನ್ ಬದ್ಲು ಆಟ ಆಡು ಬಾ ಅಂತ. ಇಲ್ಲಿ ಜಿಯಾಂಗ್ ನ ಕೇಳ್ತಿರ್ತಾರೆ ಹೇಗಿದ್ಯಾ ನೀನು ಇಷ್ಟ ದಿನ ಆದ್ಮೇಲೆ ಬಂದಿದ್ಯಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ ಹಾ ತುಂಬಾ ದಿನ ಆದ್ಮೇಲೆ ಬಂದೆ ನಾನ್ ಬಂದಿದ್ದೆ ನಿಮ್ ಮಗ ಸೊಸೆ ಹೇಗಿದ್ದಾರೆ ಅಂತ ನೋಡ್ಕೊಳೋಣ ಅಂತ ಬಂದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಝ್ಯಾಂಗಿಗೆ ಮರ್ತೋಗಿರುತ್ತೆ ಜಿಯಾಂಗಿಗೆ ಸುಳ್ಳು ಹೇಳಿ ಅವಳು ಮನೆ ಖಾಲಿ ಮಾಡಿಸಿದ್ದು ಅಂತ. ಇಲ್ಲಿ ಅವಳು ಅದನ್ನ ಪ್ಯಾಚ್ ಅಪ್ ಮಾಡ್ತಾ ಹೇಳ್ತಿರ್ತಾಳೆ ಅಯ್ಯೋ ನನ್ ಮಗ ಅವತ್ತು ಆ ಮೆಂಟಲ್ ನನ್ಗೆ ಏನಂದ ಅಂದ್ರೆ ನಾವು ಇನ್ಮೇಲೆ ಕೆರಿಯರ್ಗೆ ಫೋಕಸ್ ಮಾಡ್ಬೇಕು ನಮ್ ಲೈಫ್ ಅಲ್ಲಿ ಕೆರಿಯರ್ ಇಂಪಾರ್ಟೆಂಟ್ ಅಂತ ಹೇಳ್ದ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಝ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನಾನು ಅವನಿಗೋಸ್ಕರ ಮನೆ ಖಾಲಿ ಮಾಡಿಸ್ದೆ ಆದ್ರೆ ಅವನು ಬರ್ಲೇ ಇಲ್ಲ ಅಲ್ಲಿ ಉಳ್ಕೊಳ್ಳೇ ಇಲ್ಲ ಅದಕ್ಕೆ ನಾನೀಗ ಮನೆನ ಬೇರೆಯವ್ರಿಗೆ ಬಾಡ್ಗೆ ಕೊಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ನಗ್ತಾ ನಿಜವಾಗ್ಲೂ ನನ್ನ ಫ್ರೆಂಡ್ ಒಬ್ಳಿಗೆ ರೆಂಟಿಗೆ ಮನೆ ಬೇಕಿತ್ತು ರೆಂಟ್ ಎಷ್ಟು ಅಂತ ಕೇಳ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಮಿಸ್ ಝ್ಯಾಂಗ್ ಹೇಳ್ತಿರ್ತಾರೆ, ಹೌದಾ ಒಳ್ಳೇದಾಯ್ತು, ಅವರು ಒಳ್ಳೆ ಹುಡುಗ ಆಗಿರ್ಬೇಕು ಅಷ್ಟೇ, ಅವನು ಯಾವ ತರ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಆನ್ಸರ್ ಮಾಡ್ತಾ ಹೇಳ್ತಿರ್ತಾಳೆ, ಅವನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನು ನಡವಳಿಕೆನು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಝ್ಯಾಂಗ್ ಹೇಳ್ತಿರ್ತಾರೆ, ಅಷ್ಟೊಂದು ಒಳ್ಳೆನಾ, ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ ಝ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನನ್ನ ಮೀಟ್ ಮಾಡ್ಬೋದಾ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಯೋಚನೆ ಮಾಡಿ, ಒಂದ್ ನಿಮಿಷ ರೀ, ನನ್ನ ಹತ್ರ ಒಂದು ಫೋಟೋ ಇದೆ, ನೀವು ಅವ್ರನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ಹೀರೋದು ಫೋಟೋ ತೋರಿಸ್ತಿರ್ತಾಳೆ. ಇಲ್ಲಿ ಮಿಸ್ ಝ್ಯಾಂಗು ಹೀರೋ ಫೋಟೋ ನೋಡಿದ ತಕ್ಷಣ ಇವನಾ ಅಂತ ಕಿರ್ಚ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಏನಾಯ್ತು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಝ್ಯಾಂಗ್ ಹೇಳ್ತಿರ್ತಾರೆ, ಇವರು ತುಂಬಾ ಸ್ಪೆಷಲ್ ವ್ಯಕ್ತಿ, ನಮ್ದು ರೂಮು ತುಂಬಾ ಚಿಕ್ಕದಾಗಿದೆ, ಅದು ಅಲ್ದರೆ ಇದೊಂಥರ ಗಲ್ಲಿ ತರ ಇದೆ, ಇಲ್ಲೆಲ್ಲ ಅವರು ಇರಕ್ಕಾಗಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಝ್ಯಾಂಗ್ ಪಕ್ಕದಲ್ಲಿ ಕೂತಿರೋ ಲೇಡಿ ಎದ್ ಬಂದ್ಬಿಟ್ಟು ನಾನ್ ನೋಡ್ತೀನಿ ಇರು ಅಂತ ಅಂದ್ಬಿಟ್ಟು ಹೀರೋ ಫೋಟೋ ನೋಡಿದ ತಕ್ಷಣ ಇದು ಅದೇ ಹುಡುಗ ಅಲ್ವಾ ಅಂತ ಮಾತಾಡ್ತಿರ್ತಾಳೆ. ಎಲ್ಲಿ ಜಿಯಾಂಗಿಗೆ ಗೊತ್ತಾಗ್ಬಿಡುತ್ತೆ ಅಂತ ಮಿಸ್ ಝ್ಯಾಂಗು ಅವ್ರ ಮಾತನ್ನ ಮಧ್ಯಕ್ಕೆ ಕಟ್ ಮಾಡಿ, ನೀನ್ ಸುಮ್ನೆ ಏನೇನೋ ಮಾತಾಡ್ತೀಯ, ಹೋಗು ಇಲ್ಲಿಂದ ಅಂತ ಕಳಿಸ್ತಿರ್ತಾರೆ. ಇಲ್ಲಿ ಮಿಸ್ ಝ್ಯಾಂಗು ಆ ಲೇಡಿನ ಅಲ್ಲಿಂದ ಕಳ್ಸಿದ್ಮೇಲೆ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಹೇಳ್ತಿರ್ತಾಳೆ, ಸೊ ಹಾಗಾದ್ರೆ ನೀವು ಯುವಾನ್ ಶಾಯ್ಗೆ ನಿಮ್ ರೂಮ್ ನ ಬಾಡಿಗೆ ಕೊಟ್ಟಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿಸ್ ಝ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಯ್ಯೋ ಇವಾಗ ನಾನು ಏನ್ ಹೇಳಲಿ, ನಿನಗೆ ಎಲ್ಲ ಗೊತ್ತಿದೆ ಅಂದ್ರೆ ನೀನು ನನ್ನನ್ನ ಯಾಕೆ ಕೇಳ್ತಾ ಇದೀಯ, ಅದರಿಂದ ನಮ್ಮಿಬ್ರು ರಿಲೇಷನ್ ಹಾಳಾಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ ಝ್ಯಾಂಗ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಾನು ಕಾಮಿಡಿ ಮಾಡ್ತಿದ್ದೆ, ನಾನು ಆಲ್ರೆಡಿ ಅವ್ನಿಗೆ ರೆಂಟಿಗೆ ಕೊಟ್ಟಿದ್ದೀನಿ ಅಂದ್ರೆ ಬೇರೆಯವ್ರಿಗೆ ಹೆಂಗ್ ಕೊಡಕ್ಕಾಗುತ್ತೆ ಹೇಳು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗು ಥ್ಯಾಂಕ್ ಯು ಮಿಸಸ್ ಝ್ಯಾಂಗ್, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಹೋಗ್ತಿರ್ತಾಳೆ. ಇಲ್ಲಿ ಜಿಯಾಂಗ್ ಅಲ್ಲಿಂದ ಹೋಗ್ತಿರುವಾಗ ಮಿಸ್ ಝ್ಯಾಂಗು ಹೇಳ್ತಿರ್ತಾರೆ, ಜಿಯಾಂಗ್ ಜೂನ್ ನೀನು ಬರ್ತಾ ಇರೋ, ಅವಾಗ ಮೀಟ್ ಆಗೋಣ ಅಂತ ಹೇಳ್ತಿರ್ತಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ, ಜಿಯಾಂಗ್ ಅಲ್ಲಿಂದ ಹೋಗ್ತಿರುವಾಗ ಮಿಸ್ ಝ್ಯಾಂಗ್ ಎದ್ದೋಗ್ಬಿಟ್ಟು ಅವ್ರ ಜಾಗದಲ್ಲಿ ಕೂತಿರೋರ್ನ ಎಬ್ರಿಸಿ ನಾನ್ ಬಂದೆ ಎದ್ದೋಳು ಅಂದ್ಬಿಟ್ಟು ಅವ್ರು ಆಟ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿದೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಹೇಳ್ತಿರ್ತಾಳೆ, ಯುವಾನ್ ಶಾ ಇವಾಗ ನಾನು ನಿನ್ನ ನೋಡ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಮೊಬೈಲ್ ನ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾರೆ, ಬಾಸ್ ನೀವ್ ಹೇಳಿದ್ದು ಸರಿಯಾಗಿದೆ, ಡೂಲೆ ಮತ್ತೆ ಮಿಸ್ಟರ್ ವ್ಯಾಂಗು ಜೊತೆಲಿದ್ದಾರೆ ಅಂತ ಹೇಳ್ತಿದ್ದಾನೆ. ಇಲ್ಲಿ ಅವರಿಬ್ರು ಪಾರ್ಟಿಲಿ ಮೀಟ್ ಆದಾಗ ಫೋಟೋನ ಹೀರೋ ಅಸಿಸ್ಟೆಂಟ್ ಹುಡಿಕೊಂಡ್ ಬಂದು ಹೀರೋಗೆ ಕಳ್ಸಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ಅವರು ತುಂಬಾ ಸತಿ ಇಬ್ರು ಮಾತಾಡ್ಕೊಂಡಿದ್ದಾರೆ ಮೊಬೈಲ್ ಅಲ್ಲಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನಂಗೆ ಗೊತ್ತಿತ್ತು ಇದ್ರೆಲ್ಲಾದ್ರೂ ಹಿಂದೆ ಅವನೇ ಇರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಅಸಿಸ್ಟೆಂಟ್ ಹೇಳ್ತಿರ್ತಾನೆ, ಬಾಸ್ ಇನ್ನೊಂದ್ ಮಾತು, ಮಿಸ್ಟರ್ ಲೋ ಅವರು ಅಪ್ರಿಸಿಯೇಷನ್ ಲೆಟರ್ ಕಳಿಸಿದ್ದಾರೆ ನಿಮ್ಗೆ ಮತ್ತೆ ಜಿಯಾಂಗ್ ಜೂನ್ಗೆ ಅಂತ ಹೇಳ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಇದರಿಂದ ಜಿಯಾಂಗ್ ಜೂನ್ ಈ ಕಂಪ್ನಿಲಿ ಪರ್ಮನೆಂಟ್ ಎಂಪ್ಲಾಯಿ ಆಗ್ತಾಳೆ, ಇದರಿಂದ ನಿಮ್ಗೆ ಖುಷಿ ಆಯ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕೂಡ ನಗ್ತಾ ಇರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ನ ಕೇಳ್ತಿರ್ತಾರೆ, ನಿನ್ಗನ್ಸುತ್ತಾ ನಾನು ಖುಷಿ ಆಗ್ಬೇಕು ಈ ವಿಷಯಕ್ಕೆ ಅಂತ ಕೇಳ್ತಿರ್ತಾನೆ. ಈಗ ಇಲ್ಲಿ ಹೀರೋ ನೋಡಿದಾಗ ಜಿಯಾಂಗ್ ಜೂನ್ ಆಫೀಸಿಗೆ ಬರ್ತಿರ್ತಾಳೆ. ಅವಳು ಫುಲ್ಲು ಕೋಪದಲ್ಲಿರ್ತಾಳೆ. ಅವಳು ಒಂಥರ ವಿಚಿತ್ರವಾಗಿ ನಡ್ಕೊಂಡ್ ಬರ್ತಿರ್ತಾಳೆ, ಫುಲ್ ಆಟಿಟ್ಯೂಡ್ ಅಲ್ಲಿ. ಇಲ್ಲಿ ಹೀರೋ ಜಿಯಾಂಗ್ ನ ತೋರಿಸ್ಬಿಟ್ಟು ಖುಷಿ ಅಂತೂ ಅವಳಿಗಾಗ್ಬೇಕು ಅಂತ ಹೇಳ್ಬಿಟ್ಟು ನಗ್ತಿರ್ತಾನೆ. ಇಲ್ಲಿ ಹೀರೋ ಅಸಿಸ್ಟೆಂಟ್ ಕೂಡ ನಗ್ತಾ ಇರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಶಾಂಗ್ಜಿನ್ ಮತ್ತೆ ಫಸ್ಟ್ ಎಂಪ್ಲಾಯಿನ ತೋರಿಸ್ತಾರೆ. ಇಲ್ಲಿ ಶಾಂಗ್ಜಿನ್ ಫಸ್ಟ್ ಎಂಪ್ಲಾಯಿಗೆ ಹೇಳ್ತಿರ್ತಾಳೆ, ಇದು ರೀಸೆಂಟ್ ಪ್ರಾಜೆಕ್ಟ್ ಫೈಲ್, ಆದ್ರೆ ಇದರಲ್ಲಿ ನಂಗೆ ಎಕ್ಸಾಕ್ಟ್ ಡಾಟಾ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮಿಸ್ ಚೌ ಬಂದು ಎಲ್ಲರೂ ಒಂದ್ ನಿಮಿಷ ಇಲ್ಲಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ನ ಮಿಸ್ಟರ್ ಲೋ ಸಿಒ ಏನಿದ್ದಾರೆ ಅವರು MH ಗೆ ಅಪ್ರಿಸಿಯೇಷನ್ ಲೆಟರ್ ಬರ್ದಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಚೌ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಫ್ಕೋರ್ಸ್ ಇದೆಲ್ಲದಕ್ಕೂ ಕಾರಣ ರೀಸನ್ ಇರೋದು ಮಿಸ್ಟರ್ ಯೋನ್ ಶಾಯ್. ಇಲ್ಲಿ ಮಿಸ್ ಚೌ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನಮ್ ಜೊತೆ ಕೆಲಸ ಮಾಡೋರೊಬ್ರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಜಿಯಾಂಗ್ ಜೂನ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಜಿಯಾಂಗ್ ಜೂನ್ ಹೆಸರು ಬಂದಿದ್ದಕ್ಕೆ ಜಿಯಾಂಗ್ ಜೂನ್ ಎದ್ ನಿಂತ್ಕೋತಾಳೆ. ಇಲ್ಲಿ ಮಿಸ್ ಚೌ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದಕ್ಕೆ ಈಗ MH ಅಲ್ಲಿ ನೀನು ಪರ್ಮನೆಂಟ್ ಎಂಪ್ಲಾಯಿ ಆಗಿದ್ಯಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಮಿಸ್ ಚೌ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮತ್ತೆ ವ್ಯಾಕ್ಸಿಂಗ್ ಎಂಟರ್ಟೈನ್ಮೆಂಟ್ ಅಲ್ಲಿ ಮಿಸ್ಟರ್ ವ್ಯಾಂಗ್ ಅದ್ರ ಬಗ್ಗೆ ನೀನೇನೆ ಇನ್ಮೇಲೆ ನೋಡ್ಕೊಳ್ಳೋದು ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಜಿಯಾಂಗಿಗಂತೂ ಫುಲ್ಲು ಖುಷಿ ಆಗ್ಬಿಡುತ್ತೆ. ಈಗ ಅಲ್ಲಿ ನಮ್ಗೆ ತೋರಿಸ್ತಾರೆ, ಅದೇ ಟೈಮಿಗೆ ಅಲ್ಲಿಗೆ ಹೀರೋ ಕೂಡ ಕ್ಲಾಪ್ಸ್ ಮಾಡ್ಕೊಂಡು ಬರ್ತಿರ್ತಾನೆ. ಇಲ್ಲಿ ಹೀರೋ ಈ ತರ ಕ್ಲಾಪ್ಸ್ ಮಾಡ್ಕೊಂಡು ಬರ್ತಿರೋದನ್ನ ನೋಡಿ ಜಿಯಾಂಗಿಗೆ ಈ ತರ ಎಲ್ಲ ಸಿಕ್ಕಿರೋದಕ್ಕೆ ಅಲ್ಲಿರೋರೆಲ್ಲರೂ ಕೂಡ ಜಿಯಾಂಗಿಗೆ ಕ್ಲಾಪ್ಸ್ ಮಾಡ್ತಿರ್ತಾರೆ. ಇದನ್ನ ನೋಡಿ ಜಿಯಾಂಗು ಫುಲ್ಲು ಖುಷಿ ಪಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿಸ್ ಚೌ ಮುಂದೆ ಬಂದು ಜಿಯಾಂಗಿಗೆ ಕಂಗ್ರಾಟ್ಸ್ MH ಗೆ ಪರ್ಮನೆಂಟ್ ಎಂಪ್ಲಾಯ್ ಆಗಿರೋದಕ್ಕೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಜಿಯಾಂಗ್ ಕೂಡ ಶೇಕ್ ಹ್ಯಾಂಡ್ ಕೊಡ್ತಾ ಥ್ಯಾಂಕ್ ಯು ಸೋ ಮಚ್, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಮಿಸ್ ಚೌ ಶೇಕ್ ಹ್ಯಾಂಡ್ ತಗೊಂಡ್ಮೇಲೆ ಶೇಕ್ ಹ್ಯಾಂಡ್ ಕೊಟ್ಮೇಲೆ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇಲ್ಲಿ ಹೀರೋ ಕೂಡ ಮುಂದೆ ಬಂದು ಜಿಯಾಂಗಿಗೆ ಕಂಗ್ರಾಟ್ಸ್ ಹೇಳ್ತಾ ಶೇಕ್ ಹ್ಯಾಂಡ್ ಕೊಡಕ್ಕೆ ಅಂತ ಕೈ ಮುಂದೆ ಚಾಚ್ತಾ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾನೆ, ಫಸ್ಟ್ ಲೆವೆಲ್ ನ ಕಂಪ್ಲೀಟ್ ಮಾಡಿದಕ್ಕೆ ಅಂತ. ಇಲ್ಲಿ ಅದಕ್ಕೆ ಜಿಯಾಂಗು ಶೇಕ್ ಹ್ಯಾಂಡ್ ಕೊಡದೆ ಸ್ಮೈಲ್ ಮಾಡ್ಬಿಟ್ಟು ಹಾಗೆ ಚೇರ್ ಮೇಲೆ ಕುತ್ಕೊಬಿಡ್ತಾಳೆ. ಇಲ್ಲಿ ಹೀರೋ ಹಾಗೆ ಕೈ ಹಿಡ್ಕೊಂಡು ನಿಂತಿರ್ತಾನೆ. ಇಲ್ಲಿ ಹೀರೋ ಈ ತರ ನಿಂತಿರೋದ್ನ ಎಲ್ಲರೂ ನೋಡ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಕೈನ ಕೊಡುತ್ತಾ ಎಲ್ಲರೂ ಕೆಲಸ ಮಾಡಿ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಕೂಡ ಅಲ್ಲಿಂದ ಹೋಗ್ತಿರ್ತಾನೆ. ಆದ್ರೆ ಅವನು ಹೋಗೋವರ್ಗುನು ಜಿಯಾಂಗ್ನೆ ನೋಡ್ತಿರ್ತಾನೆ.
ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಶಾಂಗ್ಸಿನ್ ಮತ್ತೆ ಫಸ್ಟ್ ಕ್ಯಾಂಡಿಡೇಟು ಮಾತಾಡ್ತಿರೋದನ್ನ. ಇಲ್ಲಿ ಶಾಂಗ್ಸಿನ್ ಹೇಳ್ತಿರ್ತಾಳೆ ಅವಳು ಕೆಲಸನೂ ಕೂಡ ಒಂಚೂರು ನೀಟಾಗಿ ಮಾಡಿಲ್ಲ, ಆದ್ರೂ ಕೂಡ ಅವಳಿಗೆ ಪ್ರಮೋಷನ್ ಸಿಕ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಸಿನ್ ಫಸ್ಟ್ ಕ್ಯಾಂಡಿಡೇಟ್ಗೆ ಹೇಳ್ತಿರ್ತಾಳೆ, ಅಲ್ಲ ಹೆಲ್ಪ್ ಮಾಡಿದ್ದೆಲ್ಲ ನೀವು, ಆ ಪ್ರಮೋಷನ್ ತಗೊಂಡಿದ್ ಮಾತ್ರ ಅವಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಸಿನ್ ಫೇಕ್ ಸ್ಮೈಲ್ ಮಾಡ್ತಾ ಜಿಯಾಂಗ್ಜುನ್ ಹತ್ರ ಹೋಗ್ಬಿಟ್ಟು ಕಂಗ್ರಾಟ್ಸ್ ಹೇಳ್ತಿರ್ತಾಳೆ. ಇಲ್ಲಿ ಶಾಂಗ್ಸಿನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ 4 ಜನದಲ್ಲಿ ಫಸ್ಟ್ ಪ್ರಮೋಷನ್ ನಿನ್ಗೆ ಸಿಕ್ಕಿರೋದು, ನೀನು ಎಲ್ಲರಿಗೂ ಪಾರ್ಟಿ ಕೊಡಿಸ್ಲೇಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಜಿಯಾಂಗು ಎಲ್ಲಾರನ್ನೂ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಆಕ್ಚುಲಿ ನಾಳೆ ಹೋಗೋಣವಾ, ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಶಾಂಗ್ಸಿನ್ ಓವರ್ ಆಕ್ಟಿಂಗ್ ಮಾಡ್ತಾ ಆಯ್ತು ಸರಿ ನಡೆಯುತ್ತೆ, ಆದ್ರೆ ನೀನು ಪಾರ್ಟಿ ಕೊಡಿಸ್ಲೇಬೇಕು ಅಂತ ಹೇಳ್ತಿರ್ತಾಳೆ. ಇಲ್ಲಂತೂ ಅವಳು ಫುಲ್ ಫೇಕ್ ಅಂತ ನಮ್ಗೆ ತೋರಿಸ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಒಂದು ಕ್ಯಾಬಿನ್ಗೆ ನಡ್ಕೊಂಡ್ ಬರ್ತಿರುವಾಗ ಜಿಯಾಂಗ್ದು ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ಹೀರೋ ಓಪನ್ ಮಾಡಿ ನೋಡಿದಾಗ ಮೇಲ್ಗಡೆ ಟೆರೆಸ್ಗೆ ಬಾ ಅಂತ ಜಿಯಾಂಗ್ ಮೆಸೇಜ್ ಮಾಡಿರ್ತಾಳೆ. ಈಗ ಇಲ್ಲಿ ಹೀರೋ ಜಿಯಾಂಗ್ ಕಡೆ ನೋಡಿದಾಗ ಅವಳು ಫುಲ್ ಆಟಿಟ್ಯೂಡ್ ಅಲ್ಲಿ ಚೇರ್ನ ಹಿಂದೆ ತಳ್ಬಿಟ್ಟು ಎದ್ದು ಆಚೆಗೆ ಹೋಗ್ತಿರ್ತಾಳೆ. ಇಲ್ಲಿ ಹೀರೋ ಜಿಯಾಂಗ್ ಇದ್ದರ ಹೋಗ್ತಿರೋದನ್ನ ನೋಡಿ ಥ್ಯಾಂಕ್ಸ್ ಅಂತ ಅವಳು ನನ್ಗೆ ಹೇಳಲೇಬೇಕು ಅಂತ ಕೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಜಿಯಾಂಗು ಟೆರೆಸ್ ಮೇಲೆ ಕೂತಿರ್ತಾಳೆ. ಅಲ್ಲಿಗೆ ಹೀರೋ ಕೂಡ ಬರ್ತಾನೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಹೇಳ್ತಿರ್ತಾನೆ, ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಏನೂ ಇಲ್ಲ, ನಾನು ಹೊಸದಾಗಿ ಯಾರ್ಯಾರು ಕೆಲ್ಸಕ್ಕೆ ಜಾಯ್ನ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಜಿಯಾಂಗು ಆಡ್ಕೋತಾ ನಿಜವಾಗ್ಲೂ ಹಾಗಾದ್ರೆ ಈ ಜಗತ್ತಲ್ಲಿ ಫ್ರೀಯಾಗಿ ಮನೆ ಕೂಡ ಸಿಗುತ್ತಾ ಅಂತ ಕೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಫುಲ್ ಶಾಕ್ ಆಗಿ ಜಿಯಾಂಗ್ ನ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಸೀಕ್ರೆಟ್ ಆಚೆ ಬಂದಿರುತ್ತೆ. ಇಲ್ಲಿ ಜಿಯಾಂಗ್ ಕೇಳಿರೋ ಕ್ವಶನ್ಗೆ ಹೀರೋ ಯಾವ ತರ ಆನ್ಸರ್ ಮಾಡ್ತಾನೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಬೇಗ ಸಿಗೋಣ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ಖಂಡಿತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬೈ ಗೈಸ್. ಆದಷ್ಟು ಬೇಗ ಇನ್ನೊಂದು ಎಪಿಸೋಡ್ ಜೊತೆಗೆ ನಿಮ್ ಜೊತೆಗೆ ಜಾಯ್ನ್ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಟೇಕ್ ಕೇರ್, ಬಾಯ್.